ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿದಃ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ ಅಶೇಷವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟಸುವಾಕ್ಪ್ರದಾಯಿನಿ ಮಮೇಘ ಜಿಹ್ವಾಗ್ರ ಸುರಂಗನರ್ತಕೀ ಭವ ಪ್ರಸನ್ನಾ ವದನೆ ಚ ಮೇ ಶ್ರೀಃ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಹಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾಪೃತ್ತಿಶ್ಚ ವಿಪಕ್ಷತೋತ ವಿಷಯೇ ಶಕ್ತಿರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ವಾಣಿತೆ ಕರವಾಣ್ಯಂಬ ಚರಣೋ ಹೃದಿ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ನಮೋಸ್ತು ತಾತ್ವಿಕಾ ದೇವಾಗ ವಿಷ್ಣುಭಕ್ತಿಪರಾಯಣಾಗ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರೂನ್ ಮಮ ಆಪಾದಮೌಳಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಓಷ್ಠಾಪಿಧಾನಾನಕುಲೀದಂತೈಃ ಪರಿವೃತಾ ಪವಿಃ ಸರ್ವಸ್ಯೈವಾಚ ಈಶಾನಾ ಚಾರುಮಾಮಿಹ ವಾದಯೇತ್ ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೇ ನಮದ್ಯುನಾಥ ಪ್ರತಿಭಪ್ರಭಾಯ ನಾರಾಯಣಾಯ ಕಿಲ ಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ ಅಪ್ರಕಂಪ್ಯ ವಪುಷಂ ಸುರಾಸುರೈಃ ಸಿಂಹ ಸಂಹನನಮೇನ ಮುನ್ನತಂ ಪ್ರಾಪ್ತಮಾತ್ಮನಗರಾಂತಿಕಂ ನೃಪಃ ಪ್ರೇಕ್ಷಸೌಧ ಶಿಖರೆ ಸ್ಥಿತೋ ಬ್ರವೀತ್. ಸ್ವಸ್ತಿಸ್ತು. ಎರಡನೇ ಬಾರಿ ಬದರಿಯಾತ್ರೆಯಲ್ಲಿ ಏನೇನು ಮಹತ್ವದ ಘಟನೆಗಳೆಲ್ಲ ನಡೀತು ಅಂತನ್ನುವುದನ್ನ ಪಂಡಿತಾಚಾರ್ಯರು ವರ್ಣನ ಮಾಡ್ತಾ ಇದ್ದಾರೆ. ಒಬ್ಬ ತುರುಷ್ಕ ರಾಜ, ಮ್ಲೇಂಛ ರಾಜನೊಬ್ಬ ಆಚಾರ್ಯರ ಪ್ರಭಾವಕ್ಕೆ ಒಳಗಾದ. ಆನಂದ ತೀರ್ಥ ಭಗವತ್ಪಾದರ ಪ್ರಭಾವ ಹೇಗಿತ್ತು ಅಂತಂದ್ರೆ ಅವನ ವ್ಯಕ್ತಿತ್ವದಲ್ಲಿ ಮಾರ್ಪಾಟಾಯಿತಂತೆ. ಅವರು ಬರೋದು, ಅವರು ಮಾತಾಡೋದು, ಅವರ ನಡಿಗೆ ಎಲ್ಲವನ್ನ ನೋಡಿ ಬದಲಾವಣೆಯನ್ನು ಕಂಡುಕೊಂಡ ಜೀವನದೆಲ್ಲವನ್ನು. ಅದು ಹೇಗಾಯಿತು ಅಂತನ್ನುವುದನ್ನ ನಿನ್ನೆ ನಾವು ಕೇಳಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ. ಮೊದಲನೇದಾಗಿ ಗಂಗಾ ನದಿಯನ್ನ ಅಷ್ಟೆಲ್ಲ ಜನರನ್ನ ಕರೆದುಕೊಂಡು ಈಜು ಬಂದು ದಾಟಿದ್ರು. ಇದನ್ನೆಲ್ಲವನ್ನೂ ಕೂಡ ಪ್ರತ್ಯಕ್ಷ ನೋಡ್ತಾ ಇದ್ದಾರೆ ಆ ರಾಜ. ಆ ರಾಜ ಅಟ್ಟದ ಮೇಲೆ ನಿಂತು, ಅರಮನೆ ಮೇಲೆ ನಿಂತುಕೊಂಡು ನೋಡ್ತಾ ಇದ್ದಾನಂತೆ. ಇದೇನಿದು, ಎಲ್ಲಿಂದ ಬರ್ತಾ ಇದ್ದಾರೆ ಈ ವ್ಯಕ್ತಿಗಳು, ಹೇಗಿದು ಅಂತ ಹೇಳಿ ಪ್ರತಿಯೊಬ್ಬರೂ ಕೂಡ ಆ ರಾಜ ಪ್ರತಿಯೊಂದು ಘಟನೆಯನ್ನು ಆಶ್ಚರ್ಯಭರಿತನಾಗಿ ನೋಡ್ತಾ ಇದ್ದಾನೆ. ಯಾವ ಭಟರು ಇವರನ್ನ ಹಿಂಸಿಸಬೇಕಾಗಿತ್ತೋ ಅವರು ಇವರಿಗೆ ಸ್ವಾಗತ ಕೋರುವಂತೆ ಕರ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕಾಗಿ ಹೇಳಿದ್ರು. 13ನೇ ಶ್ಲೋಕವನ್ನು ನಿನ್ನೆ ಮುಕ್ತಾಯ ಮಾಡಿದ್ದೀವಿ. ಇವತ್ತು 14ನೇ ಶ್ಲೋಕದಲ್ಲಿ ಅಪ್ರಕಂಪ್ಯ ವಪುಷಂ ಸುರಾಸುರೈಹಿ ಸಿಂಹ ಸಂಹನನಂ ಏನಂ ಉನ್ನತಂ. ಅವರ ವ್ಯಕ್ತಿತ್ವವನ್ನು ನೋಡಿದ, 96 ಅಂಗುಲದ ಅವರ ದೇಹ, 32 ಸಲ್ಲಕ್ಷಣಗಳಿಂದ ಕೂಡಿರುವ ಅವರ ದೇಹವನ್ನು ನೋಡಿದ ಸುರಾಸುರೈಹಿ ಅಪ್ರಕಂಪ್ಯ ವಪುಷಂ. ದೇವತೆಗಳು, ದೈತ್ಯರು ಯಾರೂ ಕೂಡ ಅವರಿಗೆ ಏನೂ ಮಾಡ್ಲಿಕ್ಕಾಗೋದಿಲ್ಲ. ಅದರಿಂದ ಇವರಿಗೆ ಏನು ಬಾಧಕವೂ ಇಲ್ಲ. ಅಪ್ರಕಂಪ್ಯ, ಪ್ರಕಂಪ್ಯ ಅಂದ್ರೆ ಅಳಗಾಡಿಸುವುದು,
ಭಯಪಡಿಸುವುದು ಯಾವುದೂ ಇಲ್ಲದೆ ಇರುವಂತಹ ಅದ್ಭುತವಾದ ದೇಹ ಯಾರದ್ದು? ಆಚಾರ್ಯದು. ಸಿಂಹ ಸಂಹನನಂ. ಸಿಂಹ ಸಂಹನನ ಅಂತಂದ್ರೆ ಪರಮ ಸುಂದರ ರೂಪ ಅಂತ. ವೇದಾಂಗ ತೀರ್ಥ ಶ್ರೀಪಾದಂಗಳವರು ವರಾಂಗ ರೂಪೋಪೇತೋ ಯಹ ಸಿಂಹ ಸಂಹನನೋ ಹಿ ಸಹ. ಯಾರಿಗೆ ಸಂಸ್ಕೃತದಲ್ಲಿ ಸಿಂಹ ಸಂಹನನ ಅಂತ ಕರೀತಾರೆ ಅಂದ್ರೆ ಯಾರು ಪರಮ ಸುಂದರರಾಗಿರ್ತಾರೋ ಅವರಿಗೆ ಸಿಂಹ ಸಂಹನನ ಅಂತ ಕರೀಬೇಕಂತೆ. ಬಹಳ ಚಂದಾಗಿದ್ರು ನೋಡ್ಲಿಕ್ಕೆ ಆಚಾರು. ಮೊದಲೇ ಕೆಂಪು ಬಣ್ಣ, ತುಂಬ ಚಂದಾಗಿದ್ದವರು, ಅದರಲ್ಲಿ ಎತ್ತರದ ಆಳು, ನಡೀತಾ ಬರ್ತಾ ಇದ್ದಾರೆ. ಭಯ ಅಂತನ್ನುವುದು ಇಲ್ಲವೇ ಇಲ್ಲ ಮುಖದಲ್ಲಿ. ಒಂದು ಕ್ಷಣ ಮನಸ್ಸಿನಲ್ಲಿ ಭಯ ಆಗುವುದು ನಮಗೆ ಒಂದು ಸ್ವಲ್ಪ ಹಿಂದೆ ಮುಂದೆ ಆದರೆ ಭಯ ಆಗ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಇಲ್ಲ ಒಂದು ಸಣ್ಣ ಪ್ರಾಣಿಯನ್ನು ನೋಡಿದರೆ ಭಯ ಆಗುತ್ತೆ, ಇನ್ಯಾರನ್ನೋ ನೋಡಿದರೆ ಭಯ ಆಗುತ್ತೆ. ಆದರೆ ಆಚಾರ್ಯರಿಗೆ ಮಾತ್ರ ಎಂದೂ ಯಾವ ಕಾರಣಕ್ಕೂ ಭಯ ಇಲ್ಲವೇ ಇಲ್ಲ. ಈ ತುರುಷ್ಕರಾಜರನ್ನು ನೋಡಿದಾಗಿರಬಹುದು, ಮುಂದೆ ನಡೆಯುವ ಕಳ್ಳರನ್ನ ನೋಡಿದಾಗಲೂ ಭಯ ಇಲ್ಲ ಆಚಾರ್ಯರಿಗೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಒಂದು ಮಾತು ಹೇಳ್ತಾನೆ, ದೈವಿ ಸಂಪತ್ತು ದೇವತೆಗಳ ಲಕ್ಷಣ ಯಾವುದು, ಅಸುರ ಲಕ್ಷಣ ಯಾವುದು ಅಂತ ಕೇಳಿದ್ರೆ ಅಭಯಂ ಸತ್ವ ಸಂಶುದ್ಧಿ ಜ್ಞಾನಯೋಗ ವ್ಯವಸ್ಥಿತಿ. ಅಭಯ ಅಂತನ್ನುವುದು 16ನೇ ಅಧ್ಯಾಯದಲ್ಲಿ ಹೇಳ್ತಾನೆ. ಮೊದಲು ಭಯ ಇಲ್ಲದೆ ಇರುವುದು ಅಂತನ್ನುವುದೇ ಒಂದು ದೊಡ್ಡ ಲಕ್ಷಣ ಅಂತ. ಈ ಮಾರ್ಗದಲ್ಲಿ ಭಯ ಜಾಸ್ತಿ ನಮಗೆ ಯಾವಾಗಲೂ. ಬೇಕಾದ ಬರಲಿ ಎಂದೆಂದೂ ಅಂಜಬಾರದು, ಹೆದರಬಾರದು. ಅದಕ್ಕಾಗಿ ಅದು ಆಚಾರ್ಯರಲ್ಲಿ ಕಾಣ್ತಾ ಇತ್ತು, ಪ್ರತ್ಯಕ್ಷವಾಗಿ ಕಾಣ್ತಾ ಇತ್ತು. ಬರ್ತಾ ಇದ್ದಾರೆ, ಎಲ್ಲರೂ ದಾರಿ ಬಿಟ್ಟು ಅವರನ್ನು ಕರೆದುಕೊಂಡು ಬಂದರು. ಮೇಲೆ ನಿಂತವನು ಪ್ರೇಕ್ಷ ಆತ್ಮ ನಗರಾಂತಿಕಂ ಪ್ರಾಪ್ತಂ. ತನ್ನ ಊರಿನ ಬಳಿ, ತನ್ನ ಬಳಿ ಬಂದಿರುವಂತಹ ಅವರನ್ನು ನೋಡಿ ಅಬ್ರವೀತ್ ಮಾತಾಡಿದ. ಅವನು ಹೇಳಲಿಕ್ಕೆ ಅವನು ಮಾತಾಡಿದಂತೆ ಇವರು ನೋಡಿ. ಪ್ರಾಯ ಅವರು ಬಂದಾಗ ಒಳಗೆ ಕರೆದು ಕೂಡಿಸಿರಬೇಕು. ಕೂಡಿಸಿ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿರಬೇಕು. ಏನ್ ಮಾತಾಡಿರ್ಬೇಕು? ಅವನಿಗೆ ಅದೆಲ್ಲ ಆಶ್ಚರ್ಯವಾಗಿ ಕಾಣ್ತಾ ಇದೆ. ಈ ರೀತಿ ನೀತಿಗಳೆಲ್ಲ ಆಶ್ಚರ್ಯವಾಗಿ ಕಾಣ್ತಾ ಇದೆ ಅವನಿಗೆ. ಅವನಂತಾನೆ, ರಿಪು ನೃಪ ಪ್ರಣಧಿ ಪ್ರತಿಶಂಕಯ ಪಥಿಕ ಪಾಠನಿ ಕರ್ಮಣಿ ದೀಕ್ಷ್ಯತೈ ಸುಮುಖ ಮೇ ಪುರುಷೈ ಪರುಷೈ ಕಥಂ ಯಮಭಟೈರಿವನಾಸಿ ವಿಹಿಂಸಿತಃ. ರಿಪು ನೃಪ ಪ್ರಣಧಿ ಪ್ರತಿಶಂಕಯ. ನಮ್ಮೂರಲ್ಲಿ ಯಾರೇ ಬಂದರೂ ಕೂಡ ಶತ್ರುಗಳ ಕಡೆಯಿಂದ ಯಾರೋ ಒಬ್ರು ಗೂಢಚಾರರು ಬಂದಿದ್ದಾರೆ ಅಂತೆ ಅನ್ಕೊಳ್ತಾರಂತೆ. ಪ್ರತಿಯೊಬ್ಬರ ಮೇಲೂ ಸಂಶಯ, ಪ್ರತಿಯೊಬ್ಬರ ಮೇಲೂ ಗಾಬರಿ. ಇವನೇನ್ ಮಾಡಿಬಿಡ್ತಾನೋ, ಇವನೇನ್ ಬಾಂಬ್ ಹಾಕಿಬಿಡ್ತಾನೋ, ಯಾರೇ ಏನೇ ಮಾಡಿದ್ರು ಕೂಡ ಅವ್ರ ಮೇಲೆ ಸಂಶಯ ಬರ್ತದೆ ನೋಡ್ರಿ ಕೆಲವ್ರ ಮೇಲೆ. ಹಾಗೆ ರಿಪು ನೃಪ ಪ್ರಣಧಿ ಪ್ರತಿಶಂಕಯ. ಪ್ರಣಧಿ ಪ್ರಣಧಿ ಅಂದ್ರೆ ಗೂಢಚಾರರು ಅಂತ ಅರ್ಥ ಸಂಸ್ಕೃತದಲ್ಲಿ. ರಿಪು ನೃಪ ಅಂದ್ರೆ ಶತ್ರುರಾಜ. ಆ ಶತ್ರುರಾಜರ ಗೂಢಚಾರರ ಶಂಕೆಯಿಂದ ಪಥಿಕ ಪಾಟನ ಕರ್ಮಣಿ ದೀಕ್ಷಿತೈಹಿ. ದಾರಿಯಲ್ಲಿ ಬರುವ ಪ್ರತಿಯೊಬ್ಬರಿಗೂ ಕೂಡ ಹೊಡೆಯುವ ಕೆಲಸದಲ್ಲಿ ದೀಕ್ಷೆ ಇಟ್ಕೊಂಡಿದ್ರಂತೆ. ಯಾರೇ ಬರಲಿ ಹೊಡೆದೇ ಬಿಡೋದು. ಪಥಿಕ ಪಾಟನ, ಯಾರೇ ದಾರಿ ಹೋಕರು ಸಿಕ್ಕರು ಪ್ರತಿಯೊಬ್ಬರ ಮೇಲೆ ಸಂಶಯ. ಈ ಕೆಲವೊಂದು ಸರ್ತಿ ಹಂಗೆ ಆಗ್ತದೆ ನೋಡ್ರಿ. ಈ ಎಲೆಕ್ಷನ್ ಇತ್ತು ಅಂದ್ರೆ ಯಾರೇ ಕಾರ್ ತಗೊಂಡು ಹೋದ್ರು ಎಲ್ಲ ಚೆಕ್ ಮಾಡ್ತಿರ್ತಾರೆ, ಎಲ್ಲಿ ನೋಟುಗಳು ಅಲ್ಲಿಂದ ಇಲ್ಲಿಗೆ ಹೋಗ್ತಿದೆಯೋ, ಇಲ್ಲಿಂದ ಅಲ್ಲಿ ಹೋಗ್ತಿದೆಯೋ ಅಂತ ಹೇಳಿ. ಕೆಲವೊಮ್ಮೆ ಈ ಟೆರರಿಸ್ಟ್ ಅಟ್ಯಾಕ್ ಆಯಿತು ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಏನು ಅಂದ್ರೆ ಇಲ್ಲಿ ಇವರೇನ್ ಮಾಡಿಬಿಡ್ತಾರೋ ಅಂತ ಹೇಳಿ ಎಲ್ಲರೂ ಚೆಕ್ ಮಾಡ್ತಾರಲ್ಲ. ಹಾಗೆ ಇವರು ಪ್ರತಿಯೊಬ್ಬರನ್ನು ಕೂಡ ಏನ್ ಮಾಡ್ತಾ ಇದ್ರು ಅಂದ್ರೆ ನೋಡಿ 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 ಕಳಿಸ್ತಾ ಇದ್ರಂತೆ, ಬಿಡ್ತಿರ್ಲಿಲ್ಲ. ಅಂತಹ ಬರೇ ನೋಡೋದಲ್ಲ, ಸಂಶಯ ಬಂದ್ರೆ ಗುಂಡು ಹಾರಿಸಿ ಬಿಡೋದು, ಮುಗದೇ ಹೋಯ್ತು. ನಡೀತಿತ್ತು, ಅಂಥವೆಲ್ಲ ಘಟನೆಗಳಾಗಿದೆ. ಪಥಿಕ ಪಾಠನ ಕರ್ಮಣಿ ದೀಕ್ಷಿತೈಹಿ ಸುಮುಖ. ಶೋಭನ ಮುಖವುಳ್ಳ ಆಚಾರ್ಯರೇ, ಸುಮುಖ ಅಂತ ಸಂಬೋಧನೆ ಮಾಡ್ತಾರೆ. ಎಷ್ಟು ಚಂದಾದ ಮುಖ ಇದೆ, ಭಯ ಕಾಣ್ತಿಲ್ಲ ನಿಮ್ಮ ಮುಖದಲ್ಲಿ. ಪರುಷೈಹಿ ಪುರುಷೈಹಿ, ಮಹಾಕ್ರೂರರು ನನ್ನ ಸೇವಕರು. ಹೇಗಿದ್ದ? ಯಮಭಟೈರಿವ. ಪಂಡಿತಾಚಾರ್ಯರಂದದ್ದು ಇದನ್ನ, ಅವನೇನಂದಿದ್ದಾನೆ ಗೊತ್ತಿಲ್ಲ ನಮಗೆ. ಪಂಡಿತಾಚಾರ್ಯರಂದದ್ದು ಯಮಭಟೈರಿವ. ಯಮಭಟರನ್ನ ನೋಡ್ಲಿಕ್ಕೆ ಅಲ್ಲಿ ಹೋಗೋ ಅವಶ್ಯಕತೆ ಇಲ್ಲವೇ ಇಲ್ಲಂತೆ. ಇವ್ರು ನೋಡಿದ್ರೆ ಯಮಭಟ್ರು ಅಂತ ಗೊತ್ತಾಗ್ಬಿಡ್ತದಂತ. ಹೇಗಿರ್ತಾರೆ ಯಮಭಟ್ರು ಅಂತ ತಿಳ್ಕೊಂಡು ಹೇಳಿ. ಊರ್ಧ್ವರೋಮ್ನಃ ವಕ್ರತುಂಡಾನ್. ಭಾಗವತದ ಷಷ್ಠ ಸ್ಕಂದಲ್ಲಿ ಹೇಳುವಾಗ ಹೆಂಗಿರ್ತಿದ್ರು ಯಮಭಟರು ಅಂತಂದ್ರೆ
ಕೂದಲುಗಳೆಲ್ಲ ಮೇಲೆ ಹಿಂಗ್ ನಿಂತಿರ್ತಿದ್ವಂತ. ಈ ಕಬ್ಬಿನ ಜಿಲ್ಲೆ ಇರ್ತದಲ್ಲ, ಕಬ್ಬಿನ ಹೊಲ, ಅದ್ರ ಎಲ್ಲಾ ಕಬ್ಬುಗಳು ಹೀಗೆ ಮೇಲ್ಮುಖವಾಗಿ ನಿಂತಿರ್ತ, ಹಂಗೆ ಇವ್ರದೆಲ್ಲ ಕೂದಲುಗಳೆಲ್ಲ ಮೇಲ್ ನಿಂತಿರೋದಂತ. ಹಲ್ಲುಳ ಬಾಯಲ್ಲಿದ್ದ ಹಲ್ಲುಗಳೆಲ್ಲ ಹೊರಗೆ ಬರೋದು ಹಿಂಗ್ 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 ಲೆಫ್ಟ್ ರೈಟ್ ಅಂತ ಹೇಳಿ. ಈ ಇದನ್ನ ಯೂಟರ್ನ್ ತೋರಿಸ್ತಿರ್ತಾರೆ ನೋಡ್ರಿ, ಹಿಂಗ್ ಹೋಗ್ರಿ ಅಂತ ತಿಳ್ಕೊಂಡು ಹಂಗ ಅವ್ರ ಬಾಯಾಗಿಂದ ಹಲ್ಲು ಹಿಂಗ್ ಯೂಟರ್ನ್ ಆಗಿಬಿಟ್ಟಿರೋದು. ಅಂತಹ ಕ್ರೂರಂತೆ. ಇಷ್ಟು ಯಮಭಟರೇ ಇಷ್ಟು ಭಯಾನಕರಾಗಿದ್ರೆ ಇನ್ನು ಯಮದೇವರು ಎಷ್ಟು ಭಯಾನಕರಾಗಿರ್ಲಿಕ್ಕಿಲ್ಲ. ಯಾರಿಗೇನು ಕೇಳಬೇಡ್ರಿ, ಅವ್ರವ್ರಿಗೆ ಗೊತ್ತಿರ್ತದೆ ಅದು. ನಾವು ಸುಮ್ಮನೆ ಪಾಪ ಹೆದರಿಸಬಾರ್ದು ಎಲ್ರಿಗೂ, ನಿಮಗೆ ನಮಗೆ ನಮಗೆ ನಿಮಗೆ ಅಂತ ಹೆದರಿಸಬಾರ್ದು. ಅವ್ರಿಗೆ ಅರ್ಥ ಆಗುತ್ತೆ ಇದು ನಮ್ಮ ಪೈಕಿ ಹೌದೋ ಅಲ್ಲೋ ಅಂತ ತಿಳ್ಕೊಂಡು ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ಯಮಭಟ ಇರಿವ ನಾಸಿ ವಿಹಿಂಸಿತ, ಅವನ್ ತಮಾಷೆ ಅಂತೆ. ನಿಮ್ಮ ಯಮಭಟ್ರು ಹಿಂಗಿದ್ದಾರೋ ಇಲ್ವೋ ನೋಡ್ಕೊಳ್ರಿ ಅಂದವ. ನಮ್ಮ ದೂತರು ಹೆಂಗಿದ್ದಾರೆ ಅಂದ್ರೆ ಯಮಭಟರು ಹಿಂಗಿದ್ದಾರೋ ಇಲ್ಲೋ ಅಷ್ಟು ಕ್ರೂರರಾಗಿ ಇದ್ದಾರವರು. ಯಮಭಟ ಈರಿವ ನಾಸಿ ವಿಹಿಂಸಿತ, ಅವರು ನಿನಗೆ ಏನೂ ಮಾಡ್ಲಿಲ್ಲಲ್ಲ, ಇದೇನು ಆಶ್ಚರ್ಯ. ಮೊದಲನೇದ್ದು ಫಸ್ಟ್ ಕಂಡದ್ದವನೀಗ. ಆಮೇಲೆ ಮುಂದಿನ ಮಾತು ಹೇಳ್ತಾನೆ, ಅಪ್ಲವ ದೇವ ನದೀ ತರಣಂತೆ ಹಂತ ಕಥಂಚ ಚಿಕೀರ್ಷಸಿ ಕಿಂ ತ್ವಂ ತಂ ನಿಗದಂತ ಮಿತಿ ಪ್ರಭೃತಿ ಹಸ್ಮಾಹ ಮಹಾಪುರುಷೋತ್ತಮ ದಾಸಃ. ಅಪ್ಲವ ದೇವ ನದೀ ತರಣಂ, ಹಡಗ ಇಲ್ಲದೆ ನೀನು ನದಿಯನ್ನು ಹೇಗೆ ದಾಟಿದಿ? ಪ್ಲವ ಉಳ್ಳದ್ದು, ಹಡಗ ಉಳ್ಳದ್ದು, ಹಡಗ ಇಲ್ಲ. ಹಡಗ ಇಲ್ಲದೆ ಇರುವಂತಹ ನದಿಯನ್ನು ನೀವು ಹೇಗೆ ದಾಟಿ ಬಂದ್ರಿ? ನಮ್ಮ ಭಟರು ನಿಮ್ಮನ್ನು ಏನೂ ಮಾಡಲಿಲ್ಲ ಅನ್ನೋದೇ ಒಂದು ಆಶ್ಚರ್ಯ ನಮಗೆ ಇದ್ದಾಗ, ಇನ್ನು ಅದರಲ್ಲಿ ನೀವು ನದಿ ದಾಟಿಕೊಂಡು ಬಂದಿದ್ದೀರಿ ಗಂಗಾನ್ನ ಅಂತಂದ್ರೆ ಹಡಗಗಳೇ ಇಲ್ಲ, ಅದನ್ನು ದಾಟಿ ಬಂದದ್ದು ನೋಡಿದ್ರೆ ಮತ್ತೊಂದು ಆಶ್ಚರ್ಯ. ಬರೇ ಅದೊಂದೇ ಆಶ್ಚರ್ಯ ಅಲ್ಲ, ನಿಮ್ಮ ಜೊತೆಗೆ ಆ ನಿಮ್ಮ ಶಿಷ್ಯರನ್ನೆಲ್ಲರನ್ನು ಅನಾಯಾಸವಾಗಿ ಬರೀ ದಾಟಿಸ್ಬಿಟ್ಟಿದ್ದೀರಿ. ಗುರುಗಳನ್ನು ಹಿಡ್ಕೊಂಡ್ರೆ ಹೇಗೆ ಗುರುಗಳು ದಾಟಿಸ್ತಾರೆ ಎಂಬುದಕ್ಕೆ ದೃಷ್ಟಾಂತ. ಗುರುಗಳ ಪಾದವನ್ನು ಹಿಡಿದ್ರೆ ಗುರುಗಳು ದಾಟಿಸ್ತಾರೆ ಅಂತ ಅನ್ನೋದಕ್ಕೆ ಈ ಆನಂದ ತೀರ್ಥರ ಈ ಕಥೆಯೇ ದೃಷ್ಟಾಂತವಾಗ್ತದೆ. ಇನ್ನೇನು ಗುರುಗಳ ಕಾಲು ಹಿಡಿತೀವಿ ಅಂತ ಗುರುಗಳ ಕಾಲೇ ಜಗ್ಲಿಕ್ಕೆ ಹೋಗಬಾರ್ದು ಅಷ್ಟೇ. ಕೆಲವರು ಹಂಗೂ ಇದ್ದಾರೆ, ಗುರುಗಳ ಕಾಲು ಹಿಡಿತೀವಿ ಅಂತ ಹೋಗಿ ಕಾಲು ಜಗ್ಗಿ ಗುರುಗಳಿಗೆ ಕೂಡ್ಲಾರ್ದಂಗೆ ನಿಲ್ಲಾರ್ದಂಗೆ ಮಾಡಿದವರು ಇದ್ದಾರೆ. ನಾನು ರಗಡ ಕಥೆ ಕೇಳಿದ್ರಿ ಅಂತಾವೆಲ್ಲ, ನಮ್ಮ ಗುರುಗಳು ಹೇಳ್ತಿರ್ಬೇಕಂತಾವೆಲ್ಲ ಅಂದ್ರೆ ನಮಗೆ ತಿಳಿಸ್ಲಿಕ್ಕೆ. ನಾವೇನು ಅವ್ರೇನು ಮೀರ್ಲಿಲ್ಲ ಬಿಡ್ರಿ, ಆ ವಿಷಯ ಬೇರೆ. ಸುಮ್ಮನೆ ಹೇಳ್ತಿರ್ಬೇಕು ನಮ್ಮ ಗುರುಗಳು, ನೋಡಿ ಇಂತಿಂಥ ಘಟನೆ ಆಗಿದ್ವು, ಹಿಂಗಿದ್ರು ಅಂತ ಹೇಳ್ತಿರ್ಬೇಕು. ಹಾಗೆ ಗುರುಗಳನ್ನ ನಂಬಿದವರಿಗೆ ಏನಾಗುತ್ತೆ? ನಿಜವಾಗಿ ಗುರು ಆಗಿರ್ಬೇಕಾ? ಮತ್ತೆ ಗುರು ಅಂತಂದ್ರೆ ಬರೇ ಗುರುತ್ವ ಲೋಕ ಪ್ರಸಿದ್ಧಿಯಿಂದ ಬಂದ ಗುರುತ್ವ ಇರಬಾರ್ದು. ನಮ್ಮ ಲೋಕದಲ್ಲಿ ಪ್ರಸಿದ್ಧರಾದವರು ಗುರುಗಳು ಬಹಳ ಮಂದಿ ಇರ್ತಾರೆ. ಅವರಿಗೆ ನಿಜವಾಗಿ ಅಕ್ಷರದ ಗಂಧ ಗಾಳಿ ಏನೂ ಇರೋದಿಲ್ಲ ಅದಕ್ಕೆ, ಆದರೂ ಗುರುಗಳಾಗ್ಬಿಟ್ಟಿರ್ತಾರೆ. ಸ್ವಲ್ಪ ಅವ್ರನ್ನ ನೀವು ಗಟ್ಟಿಯಾಗಿ ಅಲ್ಲಾಡಿಸ್ಬಿಡ್ರಿ, ಮರದಲ್ಲಿ ಇದ್ದ ಎಲೆಗಳು ಬೀಳುವಂತೆ ಬಿದ್ದೋಗ್ಬಿಡ್ತಾರೆ. ಸ್ವಯಂ ಗಟ್ಟಿ ಇದ್ದು ಇನ್ನೊಬ್ಬರಿಗೆ ಬರುವಂತಹ ಎಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡ್ತಿದ್ರೆ ಅವನು ಗುರು ಅಂತ ಕರ್ಸ್ಕೊಳ್ತಾನೆ. ಆಚಾರ್ಯರು ಸಂಶಯ ಚಿತ್ ಗುರುರುಕ್ತೋ ಮನೀಷಿಭಿಹಿ. ಸ್ವಯಂ ಸಂಶಯ ರಹಿತನಾಗಿರಬೇಕು. ಪಾಠ ಹೇಳುವಾಗ ಅಥವಾ ವಿದ್ಯಾರ್ಥಿಗಳು ಯಾರಾದರೂ ಬಂದು ಕೇಳಿದ್ರೆ, ಪಾಠ ಹೇಳುವ ಏನೇ ವಿಷಯ ಕೇಳಿದ್ರು ಸಂಶಯ ಇರಬಾರದು. ಇನ್ನೊಬ್ಬರ ಸಂಶಯವನ್ನ ಪರಿಹಾರ ಮಾಡುವ ಶಕ್ತಿ ಇರಬೇಕು. ಅವ ನಿಜವಾದ ಗುರು. ಇಲ್ಲೇನು ಗುರು ಆಗೋದಿಲ್ಲ. ಆನಂದ ತೀರ್ಥರನ್ನೇ ಮುಂದೆ ಮಾಡಿಕೊಂಡು ಈ ಸನ್ಯಾಸಿ ಶಿಷ್ಯರು ಆಮೇಲೆ ಗೃಹಸ್ಥ ಶಿಷ್ಯರು ಪ್ರತಿಯೊಬ್ಬರು ಒಬ್ಬರನ್ನೊಬ್ಬರು ಹಿಡಿದು ಆ ಪ್ರವಾಹದ ಗಂಗೆಯಲ್ಲಿ ದಾಟಿಕೊಂಡು ಬಂದಿದ್ರಲ್ಲ, ಅದು ಒಂದು ಆಶ್ಚರ್ಯ ಇವನಿಗೆ. ಅಪ್ಲವ ದೇವ ನದೀ ತರಣಂತೆ ಹಂತ ಕಥಂಚ ಚಿಕೀರ್ಷಸಿ ಕಿಂ ತ್ವಂ. ನೀನ್ ಏನ್ ಮಾಡಬೇಕು ಅಂತ ಇಟ್ಕೊಂಡಿದ್ದೀರಿ ಇನ್ನು ಮುಂದೆ? ಅಲ್ಲಂತರೂ ಅಲ್ಲಿಂದ ಇಲ್ಲಿ ಬಂದ್ಬಿಟ್ರಿ, ಇನ್ನು ಮುಂದೆ ಮುಂದೆ ಏನ್ ನಿಮ್ ಕಾರ್ಯಕ್ರಮ? ಕಿಂ ಚಿಕೀರ್ಷಸಿ, ಏನ್ ಮಾಡಬೇಕು ಅಂತ ಇಟ್ಕೊಂಡಿದ್ದೀರಿ? ತಮ್ಮಿಗದಂತ ಮಿತಿ ಪ್ರಭೃತಿ ಹಸ್ಮಃ ಮಹಾಪುರುಷೋತ್ತಮ ದಾಸಃ. ಮಹಾಪುರುಷೋತ್ತಮ ದಾಸಃ ಆಚಾರ್ಯರಿಗೆ ಹೆಸರು. ಎಷ್ಟು ಚಂದ ನೋಡ್ರಿ ಹೆಸರು, ಮಹಾಪುರುಷೋತ್ತಮ ದಾಸಃ ಅಂತ ಆಚಾರ್ಯ ಹೆಸರಂತೆ. ಮಹಾಪುರುಷ ಯಾರು? ಪರಮಾತ್ಮ. ಅವನ್ ಮಹಾಪುರುಷ ಅಂತ ಯಾಕೆ ಕರೀತಾರೆ? ಕ್ಷರಾಕ್ಷರಿಗಿಂತಲೂ ಉತ್ತಮನಾದ್ರಿಂದ ಮಹಾಪುರುಷ. ಅವರಲ್ಲಿ ಉತ್ತಮ ದಾಸ ಯಾರು ಅಂದ್ರೆ ಇವರೇ ವಾಯುದೇವರಾದ್ರಿಂದ ಮಹಾಪುರುಷೋತ್ತಮ ದಾಸಃ. ಈಗ ಆಚಾರ್ಯರು ಮಾತಾಡಿದ್ರಂತ. ಅವನು ಬಂದದ್ದನ್ನು ನೋಡಿ 2-3 ಪ್ರಶ್ನೆಗಳನ್ನ ಮಾಡಿದ ಅವನು. ಒಂದು, ನಮ್ಮ ಭಟ್ರು ಯಾಕೆ ನಿಮಗೇನು ಮಾಡಲಿಲ್ಲ? ಎರಡನೇದ್ದು, ಹಡಗ ಇಲ್ಲ ಹೆಂಗ್ ಬಂದೀರಿ? ಮೂರನೇದ್ದು, ನೀವೇನ್ ಮಾಡ್ಬೇಕು ಅಂತ ಇಟ್ಕೊಂಡಿದ್ದೀರಿ, ಎಲ್ಲಿ ಹೋಗ್ಬೇಕು ಅಂತ ಇಟ್ಕೊಂಡಿದ್ದೀರಿ, ಅದನ್ನೆಲ್ಲ ಹೇಳ್ರಿ ಅಂತ ಕೇಳಿದ್ರು. ಆಗ ಆಚಾರ್ಯರು
ಒಂದೇ ಮಾತು ಹೇಳಿದರು. ಅವನು ಕೇಳಿದ್ದು, ಇದೆಲ್ಲ ನಿಮಗೆ ಹೆಂಗೆ ಸಾಧ್ಯ ಆಯ್ತಿದು? ಅವನ ತಲೆಯಲ್ಲಿ ಇದ್ದದ್ದೇನು ಅಂದರೆ, ಇದು ನಾನು ನೋಡಿಲ್ಲ ಇಷ್ಟರವರೆಗೂ, ಇದು ನಿಮಗೆಲ್ಲ ಹೆಂಗೆ ಸಾಧ್ಯ ಆಯಿತು? ಹಡಗ ಇಲ್ಲದೆ ದಾಟಿದ್ದು, ನಮ್ಮವ್ರನ್ನ ವಶಪಡಿಸ್ಕೊಂಡದ್ದು, ಅವರೆಲ್ಲ ಹಾಡಿಸ್ಕೊಂಡದ್ದು, ನೀವು ಹೋಗ್ತಾ ಇರೋದೇನು, ನಿಮ್ಮನ್ನು ನೋಡಿದ್ರೆ ಆಶ್ಚರ್ಯ ಆಗುತ್ತೆ, ಇದೆಲ್ಲ ಹೇಗೆ ಬಂತು ಹೇಳ್ರಿ ಅಂತ ಕೇಳಿದಾಗ ಆಚಾರ್ಯರು ಉತ್ತರ ಹೇಳಿದ್ರಂತೆ. ಏನಂತ ಹೇಳಿದರು? ಯೋಸೋ ದೇವಃ ವಿಶ್ವದೀಪ ಪ್ರದೀಪ್ತಃ ಕುರ್ಮಃ ಸರ್ವಂ ತತ್ಪರಾನುಗ್ರಹೇಣ ಯಾಮಸ್ತಾವತ್ತೂರ್ಣಮಾಶಾ ಮುದೀಚೀಂ ಇತ್ಯಾದ್ಯಂ ತದ್ಭಾಷೆಯ ಚಿತ್ರವಾಕ್ಯಂ. ಇದೆಲ್ಲ ಹೇಗೆ ಮಾಡಿದ್ರಿ ನೀವು ಅಂತ ಕೇಳಿದ್ರೆ, ಅವನಿಗೆ ಬೆರಗು ಬರುವಂತಹ ಈ ಕ್ರಿಯೆಗಳೆಲ್ಲ ಹೇಗಾಯಿತು ಅಂತ ಕೇಳಿ ಆಚಾರ್ಯ ಒಂದೇ ಮಾತೇರು. ಯೋಸೋ ದೇವಃ ವಿಶ್ವದೀಪ ಪ್ರದೀಪ್ತಃ, ಜಗತ್ತಿಗೆ ಬೆಳಕು ಕೊಡುವ ದೇವನೊಬ್ಬನಿದ್ದಾನಲ್ಲ, ಅವನ ಅನುಗ್ರಹದಿಂದ ನಾವಿದನ್ನೆಲ್ಲ ಮಾಡಿದ್ದೇವೆ. ಬೆಳಕು ಕೊಡುವ ದೇವರು, ಅವ್ರು ಸೂರ್ಯನ ಮೇಲೆ ಬಹಳ ಪ್ರೀತಿ ರೀ ಅವರಿಗೆ ಸೂರ್ಯನ ಮೇಲೆ ಬಹಳ ಪ್ರೀತಿ. ಅದು ಹಂಗಾಗಿ ಆಚಾರ್ಯ ಏನ್ ಮಾಡಿಬಿಟ್ರು ಅಂದ್ರೆ, ಅವನ್ನೇ ಮಾತಾಡ್ಸೋಣ ಅಂತ ಅದನ್ನೇ ಹೇಳಿದ್ರು. ಯೋಸೋ ದೇವಃ ವಿಶ್ವದೀಪ ಪ್ರದೀಪ್ತಃ, ಯಾರು ಸೂರ್ಯನಲ್ಲಿ ನಿಂತು ಜಗತ್ತಿಗೆ ಬೆಳಕು ಕೊಡ್ತಾನಲ್ಲ, ಆ ದೇವರ ಅನುಗ್ರಹದಿಂದ, ಗಾಯತ್ರಿ ನಾರಾಯಣ ಸೂರ್ಯನಾರಾಯಣ ಇದ್ದಾನಲ್ಲ, ಅವನ ಅನುಗ್ರಹದಿಂದ ಇದನ್ನೆಲ್ಲ ಮಾಡ್ತಾ ಇದ್ದೇವೆ. ಹೇಳುವಾಗ ಸಂಸ್ಕೃತದಾಗ ಹೇಳಿದ್ರು, ತುಳು ಒಳಗೆ ಹೇಳಿದ್ರು, ಕನ್ನಡದಾಗ ಹೇಳಿದ್ರು, ಯಾವ ಭಾಷೆ ಹೇಳಿದ್ರು? ಇತ್ಯಾದ್ಯಂ ತದ್ಭಾಷೆಯ ಚಿತ್ರವಾಕ್ಯಂ, ಅವರ ಭಾಷೆಯಲ್ಲಿ ಹೇಳ್ತಾ ಇದ್ದಾರೆ, ಅವನಿಗೆ ಅರ್ಥ ಆಗುವಂತೆ. ಯೋಸೋ ದೇವಃ ವಿಶ್ವದೀಪ ಪ್ರದೀಪ್ತಃ, ಜಗತ್ತಿನ ಕಣಗಳಿಗೆ ಬೆಳಕನ್ನ ಕೊಡುವಂತಹ ವ್ಯಕ್ತಿ ಸೂರ್ಯ. ಆ ಸೂರ್ಯನಿಗೂ ಬೆಳಕು ನೀಡಿ ಸೂರ್ಯಾಂತರ್ಗತನಾದವನು ನಾರಾಯಣ. ಆಚಾರ್ಯರಿಗೆ ಪರದೈವ ನಾರಾಯಣನೇ, ಬೇರೆ ಇನ್ಯಾರಲ್ಲ. ಹಾಗಾಗಿ ಆ ಪರದೈವನಾದ ನಾರಾಯಣನ ಹೆಸರನ್ನು ಹೇಳುವಾಗ ಸೂರ್ಯ ಅಂತ ಕರೆದಿದ್ದಾರೆ. ಜಗತ್ತಿಗೆ ಬೆಳಕು ಕೊಡುವ ದೇವರು ಅಂತ ಕರೀತಾರೆ. ಅದೇನು ಸೂರ್ಯ ಅಂದ್ರೆ ಏನದು? ಅದಕ್ಕೆ ಆಚಾರ್ಯರು ಒಂದು ಕಡೆಗೆ ಬಿಡಿಸ್ತಾರೆ. ಸೂರ್ಯ ಅಂತ ಯಾಕೆ ಹೆಸರು ದೇವರಿಗೆ ಅಂತಂದ್ರೆ, ಸೂರಿಗಳಿಂದ ಪ್ರಾಪ್ಯನಾದದ್ದರಿಂದ ಸೂರ್ಯ ಅಂತ ಕರೀತಾರಂತೆ. ಸೂರಿಭಿಹಿ ಅರಿಯತೆ ಪ್ರಾಪ್ಯತೆ ಇತಿ ಸೂರ್ಯ. ಜ್ಞಾನಿಗೋಚರನಾಗ್ತಾನಾದ್ರಿಂದ ಅವ ಸೂರ್ಯ, ಅಜ್ಞಾನಿಗಳಿಗೆ ಗೋಚರನಾಗುವುದಿಲ್ಲ. ಸೂರ್ಯನಲ್ಲೇ ಇದ್ದಾನೆ, ಸೂರ್ಯ ಮಂಡಲದಲ್ಲೇ ಕುಳಿತಿದ್ದಾನೆ. ಧ್ಯೇಯ ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ ಕೇಯೂರವಾನ್ ಮಕರ ಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯ ವಪುರ್ಧತ ಶಂಖಚಕ್ರ. ಶಂಖಚಕ್ರಾದಿಗಳನ್ನು ಹಿಡಿದುಕೊಂಡು ಸೂರ್ಯಮಂಡಲದಲ್ಲೇ ಇದ್ದು ಜಗತ್ತಿಗೆ ನಿರಂತರವಾಗಿ ಬೆಳಕು ನೀಡುವಂತಹ ವ್ಯಕ್ತಿ ಏನಿದ್ದಾನಲ್ಲ, ಅವನ ಅನುಗ್ರಹದಿಂದ ನಾವಿದನ್ನೆಲ್ಲ ಮಾಡಿದ್ದೇವೆ. ಯಾವುದನ್ನ? ಗಂಗೆಯನ್ನು ದಾಟಿದ್ದು, ಶಿಷ್ಯರನ್ನು ದಾಟಿಸಿದ್ದು, ನಿಮ್ಮ ಭಟರೆಲ್ಲ ನಮ್ಮ ವಶಕ್ಕೆ ಬಂದು ನನ್ನ ಹಿಂದೆ ಬಂದದ್ದು. ಯೋಸೋ ದೇವಃ ವಿಶ್ವದೀಪ ಪ್ರದೀಪ್ತಃ ಕುರ್ಮಃ ಸರ್ವಂ ತತ್ಪರಾನುಗ್ರಹೇಣ. ಮುಂದೇನು ಏನ್ ಮಾಡ್ಬೇಕಂತ ಇಟ್ಕೊಂಡಿರಿ? ಯಾಮಸ್ತಾವತ್ತೂರ್ಣಮಾಶಾ ಮುದೀಚೀಂ. ಉತ್ತರ ದಿಕ್ಕಿಗೆ ಪ್ರಯಾಣದ ನಮ್ದು, ಬದರಿಗೆ ಹೋಗಬೇಕಾಗ್ಯದ. ಬದರಿ ಕ್ಷೇತ್ರಕ್ಕೆ ಹೋಗಬೇಕಾದ್ರಿಂದಾಗಿ ಈ ಮಾರ್ಗದಲ್ಲಿ ಹೊರಟಿದ್ದೇವೆ. ಯಾಮಸ್ತಾವತ್ತೂರ್ಣಮಾಶಾ ಮುದೀಚೀಂ ಇತ್ಯಾದ್ಯಂ ತದ್ಭಾಷೆಯ ಚಿತ್ರವಾಕ್ಯಂ. ಇದೇ ಮೊದಲಾದ ಘಟನೆಗಳನ್ನೆಲ್ಲವನ್ನ ಮಾಡಿದರು. ಮುಂದೇನು ಇನ್ನೇನು ಮಾಡಿದರು ಅಂದ್ರೆ ಒಂದು ಸ್ವಾರಸ್ಯ ಹೇಳ್ತಾರೆ. ಭಾವಪ್ರಕಾಶಿಕಾದಲ್ಲಿ ನಾರಾಯಣ ಪಂಡಿತಾಚಾರ್ಯರು ಒಂದು ವಾಕ್ಯವನ್ನು ಬರೆದಿದ್ದಾರೆ. ಕೆಲವರಿಗೆ ಆ ವಾಕ್ಯ ಆಗಿ ಬರಲಿಲ್ಲ. ಯಾರಿಗೆ ಆಗಿ ಬರಲಿಲ್ಲ ಅಂತ ಆಮೇಲೆ ಹೇಳ್ತೀನಿ. ಆ ವಾಕ್ಯದಲ್ಲಿ ಏನಿದೆ ಅಂತ ಕೇಳಿದ್ರೆ, ಹೀಗೆ ಸ್ವಲ್ಪ ಹೊತ್ತು ಮಾತು ನಡೀತಂತೆ. ಇತ್ಯಾದ್ಯಂ, ಇದೇ ಮೊದಲಾದ ಘಟನೆಗಳು ಅವನು ಕೇಳಿದಾಗ ಭಗವಂತನ ಅನುಗ್ರಹದಿಂದ ನಾವೆಲ್ಲ ಮಾಡ್ತಾ ಇದ್ದೇವೆ, ಮುಂದೆ ಉತ್ತರಕ್ಕೆ ಹೋಗ್ತೀವಿ, ಹಿಂಗೆ ಅದೆಲ್ಲ ಮಾತಾಯಿತು. ಮಾತಾದಾಗ ಅವನಿಗೆ ಆಚಾರ್ಯರನ್ನ ನೋಡ್ತಾ ಇದ್ರೆ ಅವರ ಮುಖದ ಕಡೆಗೆ ಲಕ್ಷ್ಯವಾಯಿತು. ಅವನಿಗೆ ಆಚಾರ್ಯರ ಮುಖದ ಮೇಲೆ ಅಂಗಾರಾಕ್ಷತೆಗಳನ್ನು ಹಚ್ಚಿಕೊಂಡಿದ್ರು. ಅಂಗಾರಾಕ್ಷತೆಗಳನ್ನು ಹಚ್ಚಿಕೊಂಡಿದ್ರೆ ಅವನು ಕೇಳಿದ್ನಂತ, ಹಣಿ ಮೇಲೆ ಏನಿದು ಅಂತ ಕೇಳಿದ್ನಂತ. ನೀವು ಹಣಿ ಮೇಲೆ ಏನು ಇಟ್ಕೊಂಡಿರಿ ಅಂತ. ಅದಕ್ಕೆ ಆಚಾರ್ಯ ಹೇಳಿದಂತೆ, ನಿಮ್ಮ ಸೈನಿಕರ ಕೈಯಾಗಿ ಏನು ಇಟ್ಕೊಂಡ್ರಲ್ಲ ಅದನ್ನು ನಾವು ಹಣಿ ಮೇಲೆ ಇಟ್ಕೊಂಡೀವಿ ಅಂತ ಹೇಳಿದಂತೆ. ಇಷ್ಟೇ ಸಿಂಪಲ್ ಆದ ಉತ್ತರ ಅದು. ಆಚಾರ್ಯ ಹೇಳಿದ್ದು ಇಷ್ಟು ಚೆನ್ನಾಗಿದೆ. ನಿಮ್ಮ ಸೈನಿಕರ ಕೈಯಾಗೇನು ಇಟ್ಕೊಂಡಾರ? ಗದ. ನಿಮ್ಮ ಸೈನಿಕರ ಕೈಯಾಗ ಗದ ಇಟ್ಕೊಂಡದ್ರಿಂದಾಗಿ ಮತ್ತು ನಮ್ಮ ಹಣಿ ಮೇಲೆ ಗದ ಅದ ಅಂದ್ರೆ ಅವರು ಮುಗಿದು ಹೊತ್ತು ಲೆಕ್ಕ. ಈಗ ಏನು ಅಂದರೆ, ಆ ಗದೆ ಹೇಗೆ ಎಲ್ಲರನ್ನ ಸಂರಕ್ಷಣೆ ಮಾಡಬೇಕು ಅಂತಿದೆಯೋ ಹಾಗೆ ಈ ಹಣಿ ಮೇಲಿರುವಂತಹ ಗದೆ ಇದು ಎಲ್ಲರನ್ನ ಸಂರಕ್ಷಣೆ ಮಾಡಲಿಕ್ಕೆ ಇರುವಂತಹದ್ದು. ಅಲ್ಲಿ ವಾಯುಸ್ತುತಿಯಲ್ಲಿ ಹೇಳುವಾಗ ಒಂದು ಮಾತು ಹೇಳ್ತಾರೆ, ಯಾರು ವಾಯುದೇವರ ಗದೆಯಿಂದ ರಕ್ಷಿತರಾಗಿದ್ದಾರೋ ಅವರಿಗೆ ಇನ್ನೆಲ್ಲೂ ಭಯ ಇರೋದಿಲ್ವಂತೆ, ಇನ್ನೆಲ್ಲೂ ಭಯ ಇರೋದಿಲ್ಲ.
ಅದರಿಂದ ವಾಯುದೇವರ ಗದೆಯನ್ನ ವಾಯುದೇವರು ಗದಾ ಸ್ವಯಂ ಧಾರಣೆ ಮಾಡಿಕೊಂಡಿದ್ದಾರೆ. ಮಧ್ವಾವತಾರದಲ್ಲಿ ಸನ್ಯಾಸಿಗಳಾದ್ರಿಂದ ಕೈಯಲ್ಲಿ ಹಿಡಿಯೋ ಹಾಗಿಲ್ಲ, ಹಣಿ ಮೇಲೆ ಇಟ್ಕೊಂಡಿದ್ದಾರೆ. ಎಲ್ರಿಗೂ ಕೂಡ ಮುಂದೆ ಬರೋರಿಗೆ ಅದನ್ನ ಹಣಿ ಮೇಲೆ ಹಾಕ್ಕೊಳ್ರಿ ಅಂತ ಹೇಳಿದ್ದಾರೆ. ಇವು ಪಾಪ ಕೆಲವ್ರಿಗೆ ಏನಾಗ್ಬಿಡ್ತ್ರಿ, ತಮಗೆ ಹಚ್ಕೊಳ್ಳಿಕ್ಕೆ ಬೇಸರ, ತಮಗೆ ಹಚ್ಕೊಳ್ಳಿಕ್ಕೆ ಬೇಡಾಗಿದೆ. ಬೇಡಾಗಿದೆ ಅಂತ ಅಂದ್ಕೊಳ್ಳಿ ಯಾರ್ಯಾರು ಹಚ್ಕೋ ಅವ್ರಿಗೆ ಏನು ಮಾಡೋದಂದ್ರೆ ಬುದ್ಧಿ ಕೆಡಿಸ್ಬಿಡೋದು. ಇಲ್ಲ ಅದು ವಾಕ್ಯನೇ ಇದ್ದಿದ್ದಿಲ್ಲ, ಬರೆದಿದ್ದಾರೆ ಒಬ್ಬರು, ಹೋಗ್ಯಾರ ಬಿಡ್ರಿ, ಅವ್ರ ಬಗ್ಗೆ ಹೇಳಂಗಿಲ್ಲ, ಹೋದವ್ರ ಬಗ್ಗೆ ಹೇಳಬಾರ್ದು ಅಂತ ಹೇಳ್ಯಾರ. ಅದಕ್ಕೆ ಅವ್ರೇನು ಮಾಡ್ಯಾರಂದ್ರೆ ಈ ವಾಕ್ಯನೇ ಇಲ್ಲ ಇಲ್ಲಿ, ಯಾಕೆ ಅವ್ರ ಅಂಗಾರಕ್ಷಂತಿ ಗೊತ್ತಿದ್ದಿಲ್ಲ, ಅವ್ರಿಗೆ ಬೇಡಾಗಿತ್ತು. ತಮಗೆ ಅಂಗಾರಕ್ಷಂತಿ ಬ್ಯಾಡಿಲ್ಲೋ, ಮುಗೀತು ಅಷ್ಟೇ ಕೆಲಸ, ಮಂದಿಗೂ ಇಲ್ಲ ಅಂತ ಹೇಳ್ಬಿಡೋದೆ. ಅದಕ್ಕೆ ಅವ್ರದ್ದು ಅಪೂರ್ವ ಸಂಶೋಧನಾ. ಏನು ಅಪೂರ್ವ ಸಂಶೋಧನಾ ಅಂದ್ರೆ, ಇದು ಇತಿಹಾಸ ಗೊತ್ತಿಲ್ಲದೆ ಇರೋರು ಬರೆದಿರೋ ವಾಕ್ಯ, ಯಾರೋ ಮಧ್ಯದಲ್ಲಿ ಕಪಿಲಾಚಾರ ಅಂತವ್ರು ಸೇರಿಸ್ಬಿಟ್ಟ ವಾಕ್ಯ, ಅದು ಸ್ವಂತಲ್ಲಿ ನಾರಾಯಣ ಪಂಡಿತಾಚಾರ ವಾಕ್ಯ ಅಲ್ಲ. ಯಾಕ ಅಂತ ಕೇಳಿದ್ರೆ, ಎಂಥ ಇತಿಹಾಸ ಗೊತ್ತಿಲ್ಲದೆ ಇರೋ ಪೆದ್ದರವರು ಯಾರಾದರೂ ಮ್ಲೇಚ್ಛರಾಜರು ಮತ್ತೆ ಯಾರಾದರೂ ಮ್ಲೇಚ್ಛರಾಜರು ಕೈಯಲ್ಲಿ ಆಯುಧವನ್ನು ಹಿಡಿದಿರ್ತಾರ. ಅವ್ರ ಪ್ರಶ್ನೆ ಎಂಥದ್ದು ಆಯುಧ ಅಂತ ಕೇಳಿದ್ರೆ, ಎಂಥದ್ದು ಆಯುಧ ಅಂತ ಕೇಳಿದ್ರೆ ಗದೆ ಅಲ್ರಿ. ಆ ಗದೆಯನ್ನು ಯಾರು ಹಿಡ್ಕೊಂಡಿರ್ತಾರೆ? ಯಾಕೆ? ಮ್ಲೇಚ್ಛರಾಜರ ಕೈಯಲ್ಲಿ ಗದೆ ಇಲ್ಲ ಅಂತ ಒಂದು ಅಪೂರ್ವ ಸಂಶೋಧನೆ ಮಾಡಿದವರೊಬ್ರು. ಅವ್ರು ಯಾಕಂತಾರೆ ಗದೆ ಇಲ್ಲ ಅಂತ ಹೇಳಿ? ಅಪೂರ್ವ ಸಂಶೋಧನೆ ಏನು ಅಂದ್ರೆ ಗದೆ ಇಲ್ಲ ಅಂತ ಅನ್ನೋದು. ಯಾಕೆ ಅಂದ್ರೆ ಅದು ಭಾರತೀಯರ ಆಯುಧ. ಭಾರತೀಯರ ಆಯುಧವನ್ನ ಮ್ಲೇಚ್ಛರು ಹೆಂಗ್ ಹಿಡ್ಕೋತಾರೆ ಅವರು? ಅವ್ರು ಬರೆದಿದ್ದ ವಾಕ್ಯ ಓದ್ತೀನಿ ಕೇಳ್ರಿ. ಏನು ಅಂತ ಕೇಳಿದ್ರೆ, ತುರುಷ್ಕ ರಾಜಾಹ ಕರೆ ಗದಾಂ ಅಭಿಭೂ ಇತಿ ಚ ಅದ್ಭುತಂ ಇತಿಹಾಸ ಸಂಶೋಧನಂ. ಇದು ಯಾರೋ ಭಾರಿ ಅದ್ಭುತ ಇತಿಹಾಸ ಸಂಶೋಧನೆ ಮಾಡಿದ್ದಾರೆ. ತುರುಷ್ಕರಾಜರ ಭಟರು ಕೈಯಲ್ಲಿ ಗದೆ ಹಿಡ್ಕೊಂಡಿದ್ದಾರೆ ಅಂತ ಅನ್ನೋದು ಇದು ಅದ್ಭುತ ಸಂಶೋಧನೆ ಅಂತೆ. ಯಾಕೆ ಅಂದ್ರೆ ಅನಧೀತ ಶಾಸ್ತ್ರೇಷು ಅಪ್ರಬಲ್ಗಾನಾಂ ಇತಿಹಾಸೇಷು ಅಪ್ರಬುದ್ಧಾನಾಂ ಭಾಷಾಸು ಭ್ರಮವಿಲಾಸೇನ ಭವಂತೀದೃಶಾಃ ಪ್ರಕ್ಷೇಪಾಃ ಇತ್ಯತಿ ತಿರೋಹಿತಂ. ಅವರೇನಂತಾರೆ, ಅನಧೀತ ಶಾಸ್ತ್ರೇಷು, ಶಾಸ್ತ್ರ ಓದ್ದೇ ಇದ್ರೆ, ಅಪ್ರಬಲ್ಗಾನಾಂ ಇತಿಹಾಸೇಷು, ಇತಿಹಾಸವನ್ನ ಸರಿಯಾಗಿ ಓದ್ಲಿಕ್ಕೆ ಬರದೇ ಇದ್ದವರು, ಅಪ್ರಬುದ್ಧರು ಯಾರಿದ್ದಾರೋ ಅವರಿಗೆ ಇಂಥ ಭ್ರಮೆಗಳು ಬರ್ತದೆ. ಎಲ್ಲಿ ಹಿಡ್ಕೊಂಡಿರ್ಬೇಕು ತುರುಷ್ಕರಾಜರು ಕೈಯಲ್ಲಿ ಗದೆಯನ್ನ? ಅವ್ರ ಕೈಯಲ್ಲಿ ಗದೆಯೂ ಹಿಡ್ಕೊಂಡಿಲ್ಲ, ಮಧ್ವಾಚಾರಣೆ ಮೇಲೆ ಅಂಗಾರಕ್ಷತೆ ಹಚ್ಕೊಂಡಿಲ್ಲ. ಹೆಂಗ್ ಮಾಡಿದ್ರೆ ಅವ್ರು ಚೇಂಜಸ್? ಈಗ ಮಧ್ವಾಚಾರಣೆ ಮೇಲೆ ಅಂಗಾರಕ್ಷಂತಿ ಅದ ಅನ್ನೋದಕ್ಕೆ ಅವ್ರೇನ್ ದೃಷ್ಟಾಂತ ಕೊಟ್ಟಿದ್ರು? ತುರುಷ್ಕರಾಜರ ಕೈಯಲ್ಲಿ, ಆ ಭಟ್ರ ಕೈಯಲ್ಲಿ ಗದಾ ಇದೆ ಅಂತ. ಗದೆ ಇದ್ದದನ್ನೇ ಕ್ಯಾನ್ಸಲ್ ಮಾಡಿಬಿಟ್ರೆ ಹಣೆ ಮೇಲೆ ಅಂಗಾರಕ್ಷಂತಿ ಕ್ಯಾನ್ಸಲ್ ಆಗಿಬಿಡ್ತದೆ. ಅದ್ಭುತ ಸಂಶೋಧನೆ ಇದು ಅವ್ರು ಮಾಡಿದ್ದು. ಮಹಾ ಅಬದ್ಧ, ಶತಮೂರ್ಖರು. ಜಗತ್ತಿನಲ್ಲಿ ಇಂತಹ ಶತಮೂರ್ಖರು ಇನ್ನೊಬ್ಬರಿಲ್ಲ. ಸ್ವಯಂ ಇತಿಹಾಸ ಪ್ರಜ್ಞೆ ಇಲ್ಲದೆ ಇದ್ದವರು ಜಗತ್ತಿಗೆ ಇತಿಹಾಸವನ್ನ ಬೋಧನೆ ಮಾಡ್ಲಿಕ್ಕೆ ಹೋದ್ರೆ ಹಿಂಗೆ ಆಗ್ತದೆ ಯಾವಾಗ. ಸ್ವಯಂ ಇತಿಹಾಸ ಪ್ರಜ್ಞಾ ಶೂನ್ಯರಾದವರು ಇನ್ನೊಬ್ಬರಿಗೆ ಇತಿಹಾಸ ಹೇಳಿಕ್ಕೆ ಹೋದ್ರೆ ಹಿಂಗೆ ಆಗೋದು. ಯಾಕೆ? ಮೊದಲನೇದು ಹೇಳ್ತೀನಿ ಕೇಳಿ. ಕಾರಣ ಏನು ಅಂದ್ರೆ, ಮ್ಲೇಚ್ಛರು ಮತ್ತು ಬ್ರಿಟಿಷರು ಇವರು ಎರಡರ ಬಗ್ಗೆ ಒಂದು ಸ್ವಲ್ಪ ಸರಿಯಾಗಿ ನಾವು ತಿಳ್ಕೊಂಡಿರ್ಬೇಕು. ಅವರು ಯಾರೂ ಕೂಡ ತಮ್ಮ ಸ್ವಂತಿಕೆಯನ್ನ ತಂದು ಈ ದೇಶದಲ್ಲಿ ಬೆಳೆಸಿದ್ದಿಲ್ವೇ ಇಲ್ಲ. ಅವರೆಲ್ಲ ಮಾಡಿದ್ದೇನು ಅಂದ್ರೆ, ಇಲ್ಲಿದ್ದದ್ದನ್ನೇ ಬಳಸಿಕೊಂಡು ಇಲ್ಲಿದ್ದವರನ್ನೇ ಗುಲಾಮರನ್ನಾಗಿ ಮಾಡಿಕೊಂಡು ಇಲ್ಲಿ ತಾವು ರಾಜರಾಗಿದ್ದೇ ವಿನಃ ತಮ್ಮ ದೇಶದ್ದೇನು ತಂದಿಲ್ಲ. ತಂದಿದ್ದಿದ್ರೆ $1-2 ತಂದಿರ್ಬೇಕಷ್ಟೇ. ಅವರೆಲ್ಲ ಸ್ಥಳೀಯವಾದದ್ದನ್ನೇ ಉಪಯೋಗಿಸ್ಕೊಂಡದ್ದು. ಇಂಗ್ಲಿಷ್ನಲ್ಲಿ ಸೀರೆಗೆ ಏನಂತಾರೆ? ಸ್ಯಾರಿ. ಇಂಗ್ಲಿಷ್ ಶಬ್ದ ಅದು. ಅವ್ರಿಗೆ ಅನ್ಲಿಕ್ಕೆ ಬರಲಿಲ್ಲ, ಸ್ಯಾರಿ ಎಂದ್ಬಿಟ್ರು. ಧೋತ್ರಕ್ಕೆ ಏನಂತಾರೆ? ಧೋತಿ. ಇಲ್ಲ ಅವರಿಗೆ. ಅವ್ರೇನ್ ಮಾಡಿದ್ರು ಗೊತ್ತಾ? ಈ ಬ್ರಿಟಿಷರೆಲ್ಲ ಇಲ್ಲಿದ್ದದ್ದನ್ನೇ ಉಪಯೋಗಿಸ್ಕೊಂಡ್ಬಿಟ್ರು. ಹಾಗೆ ಅಲ್ಲಿಂದ ಬಂದವರು, ಮ್ಲೇಚ್ಛರಿರಬಹುದು ಅಥವಾ ಇನ್ನೊಬ್ಬರು ಇರಬಹುದು, ಪರಕೀಯರು ಯಾರ್ಯಾರು ಇಲ್ಲಿಗೆ ಬಂದಿದ್ದಾರೆ, ಸ್ಥಳೀಯವಾದ ಆಯುಧಗಳನ್ನ, ಸ್ಥಳೀಯವಾದ ರಥಗಳನ್ನ ನಾವು ಪ್ರಶ್ನೆ ಅವ್ರು ಇದ್ರೆ ನಾನು ಅವರಿಗೆ ಕೇಳ್ತಿದ್ದೆ, ಪಾಪ ಹೋಗ್ಬಿಟ್ರೆ ಏನ್ ಮಾಡಿ, ನಮ್ಮ ಕಾಲಕ್ಕೆ ಅವ್ರು ಹೋಗ್ಬಿಟ್ರೆ ಏನ್ ಮಾಡ್ಲಿಕ್ಕೆ ಬರೋದಿಲ್ಲ. ಅದು ಅವ್ರ ಪರಿಸ್ಥಿತಿ ಪ್ರಾರಬ್ಧ ಅವ್ರದ್ದು. ಏನು ಅಂದ್ರೆ, ಇಲ್ಲಿ ಬಂದಾಗ ಇಲ್ಲಿಯ ಕುದುರೆಗಳನ್ನ, ಆನೆಗಳನ್ನ, ಒಂಟೆಗಳನ್ನ, ರಥಗಳನ್ನ, ಇಲ್ಲಿಯ ವಾಸ್ತುಶಿಲ್ಪಗಳನ್ನ ಉಪಯೋಗಿಸ್ಕೊಂಡ್ರೋ ಇಲ್ವೋ ಅವರಾಗಿದ್ರು. ಹಾಗಿದ್ರೆ ಇಲ್ಲಿ ಬಂದವರು ಸ್ಥಳದಲ್ಲಿ ಇದ್ದ ಎಲ್ಲವನ್ನ ಉಪಯೋಗಿಸ್ಕೊಳ್ಳಿಕ್ಕೆ ಬರ್ತದೆ. ಇಲ್ಲಿದ್ದ ಹಿಂದೂಗಳ ಆಯುಧವಾದ ಗದೆಯನ್ನ ಮಾತ್ರ ಮ್ಲೇಚ್ಛರು ಉಪಯೋಗಿಸ್ಕೊಳ್ತಿರ್ಲಿಲ್ಲ ಎನ್ನುವ ಅದ್ಭುತವಾದ ಇತಿಹಾಸ ಸಂಶೋಧನೆ ಮಾಡಿದ್ದಾರಲ್ಲ, ಇದೆಂಥ ಪರಮಾವಧಿ ದಡ್ಡತನ ಇದೆ ಹೇಳೋಣಂತ. ಕಾಮನ್ ಸೆನ್ಸ್ ಇದು. ನಾವೇ ಬದರಿಗೆ ಹೋಗಿದ್ರೆ
ಮದ್ರಾಸಕ್ಕೆ ಹೋಗಿದ್ರೆ, ಇನ್ನೊಂದು ಕಡೆಗೆ ಹೋಗಿದ್ರೆ ಅಲ್ಲಿ ಇದ್ದದ್ದನ್ನು ಅಡಾಪ್ಟ್ ಮಾಡ್ಕೊಳ್ತೀವಿ ನಾವೆಲ್ಲ. ಅಲ್ಲಿ ಇದ್ದದನ್ನು ನಾವು ಸಂಸ್ಕೃತಿಯನ್ನು ಬಳಸ್ಕೊಳ್ತೀವಿ. ಹೊರಗಿನಿಂದ ಇಲ್ಲಿ ಬಂದು ಇಲ್ಲಿ ಆಳ್ತಾ ಇರುವಂತಹ ಜನ ಇಲ್ಲಿದ್ದ ವಸ್ತುಗಳನ್ನು ಬಳಸ್ಕೊಳ್ತಿರ್ಲಿಲ್ವ ಅವರು? ಅದ್ಭುತವಾದ ಇತಿಹಾಸ ಸಂಶೋಧನೆಯನ್ನು ಮಾಡಿರುವಂತಹ ಮಹಾನುಭಾವರಿಲ್ಲ. ಒಂದು. ಎರಡನೇದ್ದೇನು ಅಂದರೆ ಅಲ್ಲಿ ಸ್ವಲ್ಪ ಪ್ರಯೋಗ ತಪ್ಪಿದೆ ಅಂತ ಅವ್ರದ್ದೊಂದು ಆಕ್ಷೇಪ. ಇದೇ ಹಿಂದಿನ ವಾಕ್ಯಗಳಲ್ಲಿ ನಾರಾಯಣ ಪಂಡಿತಾಚಾರ್ಯರು ಪ್ರಯೋಗ ತಪ್ಪು ಮಾಡಿದ್ದಾರೆ ಅಂತಂದ್ರೆ ಅದನ್ನ ಸರಿಪಡಿಸ್ತಾರೆ. ಬೇರೆ ಬೇರೆ ವ್ಯಾಕರಣದಲ್ಲಿ ಇದು ಪ್ರಯೋಗ ಸರಿ ಇದೆ ಅಂತ ಹೇಳಿ, ಇದು ಅವರಿಗೆ ಬೇಡ ಆಯ್ತಲ್ಲ, ಬೇಡ ಆದ ಕೂಡಲೇ ಈ ಪ್ರಯೋಗನೇ ಸರಿ ಇಲ್ಲ ಅಂತ ವ್ಯಾಖ್ಯಾನ ಮಾಡಿ ಹಾಕ್ಬಿಟ್ರು. ಇದು ಪರಮಾವಧಿ ದಡ್ಡತನ. ಇತ್ಯಾದ್ಯಂ ತದ್ಭಾಷೆಯ ಚಿತ್ರವಾಕ್ಯಂ. ಅತ್ಯಂತ ಸ್ಪಷ್ಟವಾಗಿ ನೆನಪಿಟ್ಟುಕೊಳ್ಬೇಕಾದದ್ದು ನಾವೆಲ್ಲರೂ ಕೂಡ, ಆನಂದ ತೀರ್ಥ ಭಗವತ್ಪಾದರು ಹಣೆಯ ಮೇಲೆ ಅಂಗಾರಾಕ್ಷತೆಗಳನ್ನು ಧರಿಸ್ತಿದ್ರು ಅಂಥೇಳೆ ನಮ್ಮ ಪರಂಪರೆಯ ಎಲ್ಲ ಯತಿಶ್ರೇಷ್ಠರು ಧಾರಣೆಯನ್ನು ಮಾಡುತ್ತಾರೆ. ಒಂದು ವೇಳೆ ಅವರು ಮಾಡಿದ್ದಿಲ್ಲ ಅಂದ್ರೆ ಮುಂದಿನವರು ಮಾಡಿದ್ದೆಲ್ಲ ಶುದ್ಧಾಂಗ ಭ್ರಮೆ ಅಂತಾಗ್ತಿತ್ತು. ಯಾರು ಸ್ವಯಂ ಭ್ರಮೆಯಲ್ಲಿ ಇದ್ದು ನಮಗೆ ಗ್ರಂಥಗಳನ್ನು ಪಾಠ ಪ್ರವಚನ ಮಾಡಿದ್ದಾರೋ ಅವರು ಹೆಂಗೆ ಶುದ್ಧರು ಅಂತಾಗಬೇಕು, ಗುರು ಪರಂಪರೆಯ ಮೇಲೆ ಹೇಗೆ ವಿಶ್ವಾಸ ಬರಬೇಕು ನಮಗೆ? ಪದ್ಮನಾಭ ತೀರ್ಥರಿಂದ ಮೊದಲುಗೊಂಡು, ಜಯತೀರ್ಥರಿಂದ ಮೊದಲುಗೊಂಡು, ವ್ಯಾಸರಾಜರು, ವಾದಿರಾಜರು, ರಾಘವೇಂದ್ರ ಸ್ವಾಮಿಗಳು, ಮಹಾನುಭಾವರು ಎಲ್ಲರೂ ಅಂಗಾರಾಕ್ಷತೆಗಳನ್ನು ಧಾರಣೆ ಮಾಡಿಕೊಂಡು ಬಂದದ್ದು ಪರಂಪರೆ. ಇದ್ದಿದ್ದಿಲ್ಲ ಅಂತಾದ್ರೆ ನಮ್ಮಪ್ಪ ಅವರಪ್ಪ 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 ಯಾಕೆ ಹಾಕೋತಿದ್ರು? ಬುದ್ಧಿ ಇಲ್ವೋ? ಎಲ್ಲರೂ ಧಾರಣೆ ಮಾಡಿದ್ದಾರೆ. ಇದು ಪರಂಪರಾ ಇದೆ, ಇದಕ್ಕೆ ಪರಂಪರೆ ಇದೆ. ಹೋಗ್ಲಿ ಬಿಡ್ರಿ, ಪ್ರಮಾಣ ಏನು ಅಂತ ಕೇಳ್ತಾರೆ. ಈತ ಪ್ರಮಾಣದವರು ಎಷ್ಟು ಉಪಯೋಗಿಸ್ಕೊಂಡಿದ್ದಾರೆ ಅಂತಂದ್ರೆ, ವಿಷ್ಣು ರಂಗಾರಶೇಷೇಣ ಯೋಂಗಾನಿ ಪರಿಮಾರ್ಜಗೆ ದುರಿತಾನಿ ದಸ್ಯ ನಶ್ಯಂತಿ ವ್ಯಾಧಯೋ ಯಾಂತಿ ಖಂಡಶಃ. ಆಚಾರ್ಯ ಕೃಷ್ಣಾಮೃತ ಮಹಾಣವದಲ್ಲಿ ಅಂಗಾರ ಹಚ್ಕೊಳ್ಬೇಕು ಅಂತ ಬರೆದಿದ್ದಾರೆ. ಅವರಿಗೆ ಅಂಗಾರವೂ ಇಲ್ಲ, ಅಕ್ಷಂತೆಯೂ ಇಲ್ಲ, ಸ್ವಚ್ಛ ಹಣೆ. ಎಷ್ಟು ಸ್ವಚ್ಛ ಇದೆ ಅಂತ ಕೇಳಿದ್ರೆ ಒಂದು ಬಿಲ್ಡಿಂಗ್ ಕಟ್ಬೋದು ಅದರ ಮೇಲೆ, ಅಷ್ಟೇ. ಅಷ್ಟು ಸ್ವಚ್ಛವಾದ ಹಣೆ. ಸ್ಮಶಾನ ಸದೃಶಂ ಮುಖಂ ಅಂತ ಹೇಳ್ತಾರೆ. ಯಾರ ಹಣಿ ಸ್ವಚ್ಛ ಇರ್ತದೆ ಅವ್ರ ಹಣಿ ಸ್ಮಶಾನ ಅಂತ ಅರ್ಥ, ಬೇರೆ ತಗೊಳ್ಕೋಬೇಡ್ರಿ. ಅದಕ್ಕೆ ಇತಿಹಾಸ ಸಂಶೋಧನೆ ತಮಗೆ ಬರದೇ ಇದ್ರೆ ಇನ್ನೊಬ್ಬರ ಮೇಲೆ ಹಾಕುವಂತಹ ಜಾಣತನ ಅವರಿಗುಂಟು. ಯಾಕೆಂದ್ರೆ ಸ್ವಲ್ಪ ಭಾಷಾ ಪ್ರೌಢಿಮೆ ಇದೆ, ಸ್ವಲ್ಪ ವಯಸ್ಸು ಜಾಸ್ತಿ ಆಗಿದೆ. ವಯಸ್ಸು ಜಾಸ್ತಿ ಆಗ್ಕೊಂಡು ಸೀನಿಯರ್ ಸಿಟಿಜನ್ ನೋಡ್ರಿ, ಸ್ವಲ್ಪ ಏನು ಅನ್ಕೊಂಡು ಎಲ್ಲರೂ ಹುರು ಬಂದ್ಬಿಡ್ತದೆ. ಅದು ಇಂಥ ಮಹಾ ಅಬದ್ಧ ಕೆಲಸವನ್ನ ಮಾಡಿದವರೊಬ್ಬರು ವ್ಯಾಖ್ಯಾನಕಾರರು ಇರಲಿ. ಅವ್ರ ಬಗ್ಗೆ ಬಹಳ ಬಯೋದ್ರಾಗ ಅರ್ಥ ಇಲ್ಲ. ನಾವು ತಿಳಿಯಬೇಕಾದ ಅಂಶ ಏನು ಅಂತ ಕೇಳಿದರೆ, ಇಲ್ಲಿ ಯೋಸೋ ದೇವಃ ವಿಶ್ವದೀಪ ಪ್ರದೀಪ್ತಃ ಕುರ್ಮಃ ಸರ್ವಂ ತತ್ಪರಾನುಗ್ರಹೇಣ ಯಾವಸ್ತಾವತ್ತುರ್ಡಮಾಶಾ ಮುದೀಚೀಂ ಇತ್ಯಾದ್ಯಂ ತದ್ಭಾಷೆಯ ಚಿತ್ರವಾಕ್ಯಂ. ಹಾಗಾಗಿ ಅವರು ಇಷ್ಟೆಲ್ಲ ಮಾತುಗಳನ್ನ ಆಡಿದರು ಅಂತ ಹೇಳಿದರು. ಇವರ ಮಾತು, ಇವರ ಕಥೆಗಳನ್ನ, ಅವರ ಸ್ಟೈಲ್ ನೋಡಿ ಅವನಿಗೆ ಎಷ್ಟು ಪರಿವರ್ತನೆ ಆಗಿರಬೇಡ. ನೋಡಿ, ಇಲ್ಲಿ ಒಂದು ನಾನು ಹೇಳಿ ಮುಂದೆ ಹೋಗ್ತೀನಿ. ಏನು ಅಂತಂದ್ರೆ, ಆಚಾರ್ಯರು ಅವರ ಭಾಷೆಯಲ್ಲೇ ಮಾತಾಡಿದರು. ಯದ್ಯಪಿ ಶುದ್ಧವಾದ ತತ್ವಗಳನ್ನು ಶುದ್ಧವಾದ ಸಂಸ್ಕೃತ ಭಾಷೆಯಲ್ಲೇ ಹೇಳಬೇಕು. ನಮಗೆ ಆ ಭಾಷೆ ಅರ್ಥ ಆಗಲಿಲ್ಲ ಅಂದರೆ ಆಚಾರ್ಯರಂತಾರೆ, ಸ್ಥಳೀಕರ ಭಾಷೆಯ ನೆರವು ತೆಗೆದುಕೊಂಡಾದರೂ ತತ್ವಜ್ಞಾನವನ್ನು ನೀವು ಪ್ರಸಾರ ಮಾಡ್ರಿ. ನಿಮಗೆ ಕೆಲವೊಮ್ಮೆ ಏನಾಗಿರ್ತದೆ, ಹೇಳೋರಿಗೆ ಸಂಸ್ಕೃತ ಬರೋದಿಲ್ಲ ಕೆಲವೊಂದು ಸರ್ತಿ. ಪಾಪ ಅವ್ರು ಕನ್ನಡದಲ್ಲಿ ಕಲ್ತಿರ್ತಾರೆ. ನಾವರಿಗೆ ಅವ್ರಿಗೇನು ತಪ್ಪು ಅಂತ ಹೇಳ್ತಿಲ್ಲ. ಅವರು ಕನ್ನಡದಲ್ಲಿ ಅಭ್ಯಾಸ ಮಾಡಿರ್ತಾರೆ, ಅಥವಾ ತೆಲುಗು, ತಮಿಳು, ತುಳು ಏನೋ ಆ ಭಾಷೆಯಲ್ಲಿ ಅಭ್ಯಾಸ ಮಾಡಿರ್ತಾರೆ. ಹೇಳುವಾಗ ನೀವೆಲ್ಲ ಪ್ರಮೇಯಗಳನ್ನು ಅದೇ ಭಾಷೆಯಲ್ಲಿ ಹೇಳ್ರಿ ಅಂದರೆ ಏನು ಹೇಳಲಿಕ್ಕೆ ಬರೋದಿಲ್ಲ. ಅದಕ್ಕೆ ಆಚಾರ್ಯ ಅಂತಾರೆ, ಸ್ಥಳೀಯ ಭಾಷೆಗಳೇನಿವೆ ಅಲ್ಲಲ್ಲಲ್ಲಿ ಭಾಷೆಗಳು, ಯಾವ ಭಾಷೆಗಳಿಂದ ಜನರಿಗೆ ತತ್ವ ತಿಳಿತದೋ ಆ ಭಾಷೆಯನ್ನು ಉಪಯೋಗಿಸ್ಕೊಳ್ರಿ. ಕೆಲವು ಇಂಗ್ಲೀಷ್ ಪದಗಳನ್ನು ಆಡಬೇಕಾಗ್ತಿರ್ತದೆ. ಆ ಇಂಗ್ಲೀಷ್ ಪದಗಳನ್ನು ಆಡಿದಾಗ ಕೆಲವರಿಗೆ ಅದು ಮೈಲಿಗೆ ಬರಂಗಿಲ್ಲ, ಹಿಂಗೆಲ್ಲ ಇತ್ತು ಒಂದು ಕಾಲಕ್ಕೆ. ಈಗೇನು ಗೊತ್ತಾಗಿಲ್ಲ ಈಗ, ಯಾಕಂದ್ರೆ ಎಲ್ಲ ಮಾತ್ರೊಳಗೆ ಅಷ್ಟು ಸೇರ್ಕೊಂಡು ಹೋಗ್ಬಿಟ್ಟಾವ. ಶುದ್ಧ ಕನ್ನಡ ಮಾತಾಡೋದಂತ ಇರ್ತದೆ ನೋಡ್ರಿ, ಭಾಳ ಕಷ್ಟ ಇದೆ. ಎಲ್ಲರೂ ಅಶುದ್ಧ ಕನ್ನಡನೇ ಮಾತಾಡ್ತೀವಿ ನಾವೆಲ್ಲ. ಎಲ್ಲರೂ ಅಶುದ್ಧ ಕನ್ನಡ ಮಾತಾಡುವಾಗ ಮಧ್ಯ ಮಧ್ಯದಲ್ಲಿ ಆಂಗ್ಲ ಪದಗಳು ಬಂದಿದ್ದಿತ್ತು ಅಂದರೆ ಏನು ಮಾಡ್ಬೇಕು? ಈಗ ತತ್ವಜ್ಞಾನವನ್ನು ಹೇಳೋದು ಮುಖ್ಯ ಅಂದ್ರೆ ಆಚಾರ. ಭಾಷೆ ಯಾವುದಾದ್ರೂ ಇಟ್ಕೋ, ಉಪಯೋಗಿಸ್ಕೋ, ತೊಂದರೆ ಇಲ್ಲ. ತತ್ವಜ್ಞಾನವನ್ನು ಅವರಿಗೆ ಮುಟ್ಟಿಸು. ಯಾಕೆ ಅಂದರೆ ಕೆಲವೊಮ್ಮೆ ಏನಾಗ್ತಿರ್ತದೆ, ಅವರಿಗೆ ಅರ್ಥ ಆಗೋ ಭಾಷೆಯಲ್ಲಿ ಹೇಳಿದ್ರೆ ಅವ್ರಿಗೆ ಅರ್ಥ ಆಗತ್ತೆ ರೀ. ಈಗ ಮನೆಯಲ್ಲಿ ಮಕ್ಕಳು ಇರ್ತವೆ, ಮಕ್ಕಳಿಗೆ ನೀವು ಉದ್ದುದ್ದು ಹೇಳಿ ಅರ್ಥ ಆಗಂಗಿಲ್ಲ ರೀ. ಅವರಿಗೆ ತಿಳಿಯೋ ಭಾಷೆಯಲ್ಲಿ ಹೇಳಿದ್ರೆ ಅರ್ಥ ಆಗತ್ತೆ. ಹಾಗಾದರೆ ಅವಚ್ಛೇದಕ ಅವಚ್ಛಿನ್ನ ಘಟಾವಚ್ಛೇದೇನ ಅವಚ್ಛೇದ ಏನರ್ಥ ಆಗ್ಬೇಕು? ಅವಕ್ಕೆ ಅವಚ್ಛೇದಕ ಅವಚ್ಛೇದೇನ ಏನರ್ಥ ಆಗ್ಬೇಕು? ಘಟಾವಚ್ಛೇದನ ಏನರ್ಥ ಆಗ್ಬೇಕು? ತಿಳಿಯೋದೇ ಏನು ಹೇಳಿರೋ ಏನೋ ಗೊತ್ತಿಲ್ಲ. ನಮ್ಮಪ್ಪನ ಕಚ್ಚಿ ಬಿತ್ತೋ ಏನೋ ಅಂತ ಅವ್ರು ತಿಳ್ಕೊಂಡಿರ್ತಾರೆ. ಹಿಂಗೆಲ್ಲ ಏನೇನೋ ಅರ್ಥ ಆಗಿಬಿಟ್ರೆ ಕಷ್ಟ. ಅದಕ್ಕೆ ಮಕ್ಕಳಿಗೆ ತಿಳಿ ಹೇಳುವಾಗ ಹಂಗೆ ಹೇಳಬೇಕು.
ಆಚಾರ ತಿಳಿಸಿಕೊಟ್ಟಿದ್ದನ್ನೆಲ್ಲ ತಮ್ಮ ಆದರ್ಶದಿಂದ. ಒಬ್ಬನಿಗೆ ವಯಸ್ಕನಿಗೆ ಹೇಳ್ತಿದ್ದೀರಾ, ಅವರಿಗೆ ಅವರ ಭಾಷೆಯಲ್ಲಿ ತಿಳಿಸ್ರಿ. ಮಕ್ಕಳಿಗೆ ಹೇಳ್ತಿದ್ದೀರಾ, ಅವರಿಗೆ ಅವರ ಭಾಷೆಯಲ್ಲಿ ಹೇಳ್ರಿ. ಯಾರು ಪ್ರತಿವಾದಿ ಇದ್ದಾನಲ್ಲ ಅವನಿಗೆ ಅವರ ಭಾಷೆಯಲ್ಲಿ ಹೇಳ್ರಿ ಅಂದ್ರೆ ಆಚಾರ. ಹೊರತಾಗಿ ನಮ್ದೇ ಒಂದು ಭಾಷಾ ಅದರಿಂದ ಹೇಳ್ತೀವಿ ಅಂತ ಹಿಂಗಲ್ಲಿಕ್ಕೆ ಹೋಗ್ಬೇಡ್ರಿ. ಯಾಕೆ ಹೇಳಿದೆ ಈ ಮಾತನ್ನ ಅಂದ್ರೆ, ಜಗನ್ನಾಥದಾಸರ ಕಾಲದಲ್ಲಿ ಈ ಪ್ರಸಂಗ ಇತ್ರಿ. ಮಳೆಯ ನೀರೋಣಿಯಲಿ ಪರಿಯಲು ಬಳಸರೂರೊಳಗಿದ್ದ ರಾಜನ ಹೆದ್ದೊರೆಗೂಡೆ ಮಜ್ಜನ ಪಾನಗೈರಪರೂ ಕಲುಷ ವಚನಗಳಾದರೆ ಯುಬಾಂಬೊಳೆಯನ. ಅದು ಕಲುಷ ವಚನ ಅಂತ ಯಾರಿಗಂದಿದ್ದು ಗೊತ್ತಾ? ಕನ್ನಡಕ್ಕೆ ಹೇಳಾರ್ರಿ ಅವರು. ಆವಾಗ ಜಗನ್ನಾಥ ದಾಸರ ಕಾಲಕ್ಕೆ 225-230 ವರ್ಷದಿಂದ ಕನ್ನಡ ಮಾತಾಡಿದ್ರೆ ಬೈಲಿಗೆ ಅಂತಿದ್ರಿ ಅವರು. ಮಡಿ ಒಳಗೆ ಕನ್ನಡ ಮಾತಾಡ್ತಿದ್ದಿಲ್ಲಂತ, ಅವ್ರು ಸಂಸ್ಕೃತ ಮಾತಾಡ್ತಿದ್ರಂತ. ನಡಿ ಬರೋಬ್ಬರಿ ವ್ಯವಸ್ಥಾ, ಅವ್ರು ಸಂಸ್ಕೃತ ಮಾತಾಡೋಣ, ಬಾಜುಕ್ಕಿದ್ದಕ್ಕೆ ಹೆಂಡತಿಗೆ ಮಕ್ಕಳಿಗೆ ಸಂಸ್ಕೃತ ಬರದೇ ಇರೋಣ, ಆನಂದ ವ್ಯವಸ್ಥಾ. ಏನು ಪರಿಸ್ಥಿತಿ! ಅದಕ್ಕೆ ಕೆಲವರು ಸಂಸ್ಕೃತದಲ್ಲಿ ಬಿಟ್ಟು ಕನ್ನಡದಲ್ಲಿ ಮಾತಾಡೋದನ್ನ ಮೈಲಿಗೆ ಅಂತ ತಿಳ್ಕೊಂಡಿದ್ದ. ಹೇಳಿದ್ರು ಕಲುಷ ವಚನಗಳಾದರವು ಇವು ಬಾಂಬೊಳೆಯನ ಪೆತ್ತ ಪಾದ ಮಹಿಮಾ ಜಲದಿ ಪೊಕ್ಕದರಿಂದ ಮಾಂದ ಪರೆ ಮಹೀಸುರರು ಅಂತ ಕೇಳ್ತಾ ಇದ್ದಾರೆ. ಅದು ಕೃಷ್ಣನ ದೇವರ ಮಹಿಮೆಯನ್ನು ಹೇಳಿದ್ದಕ್ಕಾಗಿ ಯಾರು ಒಪ್ಪೋದಿಲ್ಲ, ಇದನ್ನ ಅವಶ್ಯವಾಗಿ ಒಪ್ತಾರೆ ಅಂತ ತಿಳಿಸಿಕೊಟ್ಟಿದ್ದಾರೆ. ಹಾಗಾಗಿ ನಾವಿದನ್ನು ಅವಶ್ಯವಾಗಿ ತಿಳಿಬೇಕಾಗ್ತದೆ. ಆಚಾರ್ಯರು ಹೇಳಿದರು, ಭಾಷೆ ಮುಖ್ಯ ಅಲ್ಲ, ಭಾವ ಮುಖ್ಯ. ಅವನ ಮುಂದೆ ನಿಂತುಕೊಂಡು, ಯಾರ ಮುಂದೆ ನಿಂತುಕೊಂಡು? ತುರುಷ್ಕ ರಾಜನ ಮುಂದೆ ನಿಂತುಕೊಂಡು ಅತ್ಯಂತ ಸ್ಪಷ್ಟವಾಗಿ ಅವನ ಭಾಷೆಯಲ್ಲಿ ತಾವು ದೇವರ ಅನುಗ್ರಹದಿಂದ ಇದನ್ನೆಲ್ಲ ಮಾಡಿದ್ದು, ಉತ್ತರ ಭಾರತ ಯಾತ್ರೆಗೆ ಹೊರಟಿದ್ದೇವೆ ಅಂತ ಹೇಳಿದ್ದು, ಇದೆಲ್ಲ ನಮ್ಮ ಶಿಷ್ಯರ ಪರಂಪರೆ, ಇದು ನಮ್ಮ ಪರಿವಾರ, ಇದು ನಾವು ಅಂಗಾರಕ್ಷತೆಯನ್ನು ಧಾರಣೆ ಮಾಡ್ತೀವಿ ಅಂತೆಲ್ಲ ಹೇಳಿದ್ದು ನೋಡಿದ್ರೆ ಹೆಂಗಿತ್ತು ಅಂದ್ರೆ, ರಾವಣನ ಸಭೆಯಲ್ಲಿ ಹನುಮ ನಿಂತು ಮಾತಾಡದಂತೆ ಇತ್ತು. ರಾವಣನ ಸಭೆಯಲ್ಲಿ ಹನುಮ ಹೋಗಿ ನಿಂತುಕೊಂಡು ಒಬ್ಬನೇ, ಅಲ್ಲೇನು ಸಪೋರ್ಟ್ ಇದ್ದಿದ್ದಿಲ್ರಿ. ನಮ್ಮಲ್ಲಿ ಇಲ್ಲಿ ಹೇಳಿರ್ತಾರೆ, ನಾನು ಚೂರು ಮುಂದೆ ಹೋಗಿರ್ತೀನಿ, ಏನು ತಕ್ಷಣ ಫೋನ್ ಮಾಡಿ ತಕ್ಷಣ ಬಂದ್ಬಿಡ್ರಿ ನೀವು ಅಂತ ಹೇಳ್ಬಿಟ್ಟಿರ್ತಾರೆ ಮೊದಲೇ ಅವರು. ಒಂದು ಸಿಟಿ ಹೊದ್ಕೊಳ್ಳೆ ಬರ್ರಿ ಅಂತ ಹೇಳ್ತಿರ್ತಾರಲ್ಲ, ಹಂಗೆ ಸಿಟಿ ಹೊಡ್ಕೊಳ್ಳೆ ಬರೋ ಹಂಗೆ ವಯಸ್ಸು ಇರಂಗಿಲ್ಲ ಬಿಡ್ರಿ, ಆ ವಿಷಯ ಬೇರೆ. ಅಂತೂ ಸಿಟಿ ಹೊಡ್ಕೊಳ್ಳೆ ಬರ್ರಿ ಅಂತ ಹಿಂಗೆ ಅಂತಿರ್ತಾರಲ್ಲ, ಹಂಗ ಇದು ಹನುಮ ರಾವಣನ ಸಭೆಯಲ್ಲಿ ಏಕಾಕಿಯಾಗಿ ನಿಂತುಕೊಂಡು, ರಾವಣ ಸೀತಾಮಾತೆಯನ್ನು ತಿರುಗಿಸಿ ಕೊಟ್ಟಿ ಬರೋಬ್ಬರಿ ಇಲ್ಲೋ, ನಾಳೆ ಬೆಳಗ್ಗೆ ಹೋದಾಗ ಕೃಷ್ಣಾಪಣ, ಇಷ್ಟೇ ವ್ಯವಸ್ಥೆ. ಹಿಂಗ ಆವಾಜ್ ಹಾಕಿ ಬಂದಿದ್ದು ನೋಡ್ರಿ ಹನುಮಂತ, ಅವರೇ ಇವರಲ್ವೇ ಅಂದ ಮೇಲೆ ಯಮನ ಮುಂದೆ, ತುರುಷ್ಕ ರಾಜರ ಮುಂದೆ ಯತಿರಾಜರು ನಿಂತುಕೊಂಡು ಮಾತಾಡ್ತಾ ಇದ್ರೆ ಅವನಿಗೆ ಎಷ್ಟು ಆಶ್ಚರ್ಯ ಆಗ್ಬೇಡ. ಅವರ ಹಾವ ಭಾವಗಳನ್ನೆಲ್ಲ ನೋಡಿ ಕೆಳಗಿಳಿದು ಶರಣಾಗತನಾಗಿ ಬಿಟ್ಟ. ಗಾಂಭೀರ್ಯಂ ಧೃತಿಮುರು ವೀರ್ಯ ಮಾರ್ಯ ಭಾವಂ ತೇಜೋಗ್ರಂ ಗಿರಮಪಿ ದೇಶ ಕಾಲಯುಕ್ತ ರಾಜಾಸ್ಯ ಸ್ಫುಟಮುಪಲಭ್ಯ ವಿಸ್ಮಿತೋಸ್ಮೈ ರಾಜ್ಯಾರ್ಧಂ ಸಪದಿ ಸಮರ್ಪಯಾಂಬಭೂವ. ಗಾಂಭೀರ್ಯಂ, ಇವರ ಮಾತಿನ ಗಾಂಭೀರ್ಯ, ಧೃತಿ, ಧೈರ್ಯ, ಉರು ವೀರ್ಯ, ಮಹಾಪರಾಕ್ರಮ, ಗಂಗಾನದಿಯಿಂದ ದಾಟಿಕೊಂಡು ಬಂದದ್ದು, ಆರ್ಯ ಭಾವಂ, ಪೂಜ್ಯತ್ವ, ಇವನ್ನೆಲ್ಲ ಅಗ್ರತೇಜ, ಅವರ ಮುಖದಲ್ಲಿರುವಂತಹ ತೇಜಸ್ಸನ್ನ, ದೇಶ ಕಾಲಯುಕ್ತ, ದೇಶೋಚಿತವಾದ ಕಾಲೋಚಿತವಾದ ಮಾತುಗಳನ್ನು ಆಡಿದ್ದನ್ನ ನೋಡಿ ಸಾಷ್ಟಾಂಗ ಎರಗಿ ಪಾದಕ್ಕೆ ಆಕ್ರಾಂತನಾಗಿ ಒಂದೇ ಮಾತು ಹೇಳಿದ್ದಂತೆ, ರಾಜ್ಯಾರ್ಧಂ ಸಪದಿ ಸಮರ್ಪಯಾಂಬಭೂವ. ಸ್ವಾಮಿ, ನನ್ನ ರಾಜ್ಯದ ಅರ್ಧ ಭಾಗವನ್ನೇ ನಿಮಗೆ ಕೊಟ್ಟು ಬಿಡ್ತೇನೆ, ದಯಮಾಡಿ ಇಲ್ಲೇ ಇದ್ಬಿಡ್ರಿ, ಎಲ್ಲೆಲ್ಲೆಲ್ಲೂ ಹೋಗಬೇಡ್ರಿ ಅಂತ ಹೇಳ್ಬಿಟ್ಟ. ಎಂಥ ಪರಿವರ್ತನೆ! ಆಚಾರ್ಯರ ವ್ಯಕ್ತಿತ್ವಕ್ಕೆ ಮಾರು ಹೋಗಿರುವಂತಹ ಆ ತುರುಷ್ಕ ರಾಜ, ನನ್ನ ರಾಜ್ಯದಲ್ಲಿ ಅರ್ಧ ಭಾಗವನ್ನು ನಿಮಗೆ ಕೊಟ್ಟು ಬಿಡ್ತೇನೆ, ನೀವಿಲ್ಲೇ ಇದ್ಬಿಡ್ರಿ. ನಿಮ್ಮಂಥ ಸ್ವಾಮಿಗಳು ನಮ್ಮಂಥವ್ರು ಊರಾಗಿದ್ರೆ ನಮ್ಮಂಥವ್ರಿಗೆ ಕ್ಷೇಮ, ನಿಮ್ಮಂಥವ್ರಿಗೆಲ್ಲ ನಮ್ಮಂಥವ್ರಿಗೆ ಕ್ಷೇಮ. ಹಂಗೆ ಆಗಿತ್ರಿ. ಸತ್ಬೋಧ ಸ್ವಾಮಿಗಳು ಸವಣೂರಿಗೆ ಹೋದಾಗ, ಕತಿ ಕೇಳ್ತಿರ್ತಿರ್ಲೋ ಸತ್ಬೋಧ ಸ್ವಾಮಿಗಳು ಕತಿ. ಸವಣೂರಿಗೆ ಹೋದಾಗ ಸತ್ಬೋಧ ಸ್ವಾಮಿಗಳು ಅದೊಂದು ಗೋರಿ ಬರಬರ ಹೋಗಿ ಕೂತ್ ಬಿಟ್ರಿ. ಅವ್ರಿಗೆ ಅವ ಗೋರಿ ಅವ ಸ್ವಾಮೀಜಿ ಕೂಡಬಾರ್ದ, ಯಾಕೆ ಅದು ಮುಗಿದವ್ರನ್ನ ಮುಚ್ಚಿ ಹಾಕಿರ್ತೀವಿ, ಯಾರು ಹೋಗಿರ್ತಾವ ಮುಚ್ಚಿ ಹಾಕಿದ್ರಿ, ಯಾರು ತೆಗಿ ಇದ್ದಾನ ಪಾಪ ಮಲ್ಕೊಂಡು ನಾನು ತೆಗಿ ಅಂದ್ಬಿಟ್ರು. ಇವು ಗಾಬರಿ. ಅವರೆಲ್ಲ ಮುಸುಲ್ರು, ಅವರು ಹೋದ್ ಒಮ್ಮೆ ಮುಚ್ಚಿದ ಮೇಲೆ ತೆಗಿಯಂಗಿಲ್ರಿ, ಅವ್ರ ಪದ್ಧತಿ ಅದು. ಒಳಗೆ ಹಾಕಿದ್ರೆ ಶಿಸ್ತಾಗಿ ಕಟ್ಟಿ ಇಟ್ಬಿಡೋದು ಅಂತ ಅರ್ಥ. ಅವಕ್ಕೆ ನಮ್ಮಲ್ಲಿ ಹೆಂಗಿಲ್ಲ ಇಲ್ರಿ, ಮತ್ತೆ ತಿರುಗಿ ಬಂದ್ಗಿಂದ ನಾನು ಸುಟ್ಟೆ ಬಿಟ್ಟಿರ್ತೀವಿ ನಾವು. ಅವರು ಡಬ್ಬ್ಯಾಗ ಯಾಕೆ ಹಾಕಿಟ್ಟಿರ್ತಾರೆ ಗೊತ್ತಾತಿಲ್ಲ ಕೆಲವರು. ಇವರು ಕೆಲವು ಮಣ್ಣ ಹಾಕಿದ್ರೆ ಡಬ್ಬೆ ಹಾಕಿದ್ರೆ, ಯಾಕಂದ್ರೆ ಅಕಸ್ಮಾತ್ ಬಂದಿರುತ್ತೆ ತೊಗೊಂಬರೋಣ ಅಂತ ತಿಳ್ಕೊಂಡು, ಅವ್ರಿಗೆ ಜನಸಂಖ್ಯೆ ಕಡಿಮೆ ಇದೆ ಬರೋಣ ಅಂತ ಇಟ್ಕೊಂಡು ಇವರು ಮಣ್ಣ. ನಮ್ಮಲ್ಲಿ ಬೇಡ ಉತ್ಸಾಹ ಬೇರೆ ಬೇಡ, ಮತ್ತೆ ಹೋದ ಆಚಾರ ಬಂದಿಗಿದ ಅಂತೇಳಿ ಚಂದ ಹಾಕಿ ಕೃಷ್ಣ ಕಳಿಸಿ ಬಿಡೋದು, ಮೂರು ಕೃಷ್ಣ ಅನಿಸ್ಬಿಡೋದು.
ಹಿಂಗಾಗಿ ಇದು ತಿರುಗಿ ಬಂದು ಇಲ್ಲ ಮಲಗ್ಯಾರ. ಎಬ್ಸಿದ ತೆಗೆದ್ರಿ, ಅದನ್ನು ತೆಗೆದ್ರೆ ಅದು ಹೋದ ಹುಡುಗ ಬದುಕಿ ಬಂತ್ರಿ. ಅದು ಸತ್ಯಬೋಧ ಸ್ವಾಮಿಗಳ ಮಹಿಮಾ. ಅವತ್ತಿನಿಂದ ಅವ್ರು ಹೇಳ್ಬಿಟ್ರು ನೀವೆಲ್ಲೂ ಹೋಗಿ ಇಲ್ಲೇ ಇರ್ತಕ್ಕದ್ದು ಅಂತ. ಅಲ್ಲೇ ಸ್ವಾಮಿಗಳು ಇದ್ಬಿಟ್ರು ಅವರು. ಸತ್ಯಬೋಧ ಸ್ವಾಮಿಗಳು ಅಲ್ಲೇ ಇದ್ರು. ಇವತ್ತೇನು ಮಠ ಅದ ಅದೆಲ್ಲ ಅವ್ರದೇ. ಅಂದರೆ ಆಮೇಲೆ ಎಂಥ ಪರಿಣಾಮ ಹೆಂಗಿರ್ತದೆ ಅಂದ್ರೆ, ಸತ್ಯಬೋಧ ಸ್ವಾಮಿಗಳ ಹೆಸರಲ್ಲಿ ನಾಣ್ಯಗಳಿದ್ದವು ರೀ. ಚಲಾವಣೆಯೊಳಗೆ ನಾಣ್ಯಗಳು ಅಂದ್ರೆ ತಮ್ಮ ಕಾಲಕ್ಕೆ ತಮ್ಮ ಹೆಸರಲ್ಲಿ ನಾಣ್ಯಗಳು ನಡೀತಾವಂದ್ರಿ. ಎಂಥ ಆಶ್ಚರ್ಯ ಅಲ್ಲ. ಇದು ತಪಸ್ಸಿನ ಪ್ರಭಾವ ಇದೆಲ್ಲ. ಹಂಗ ಆಚಾರ ಕಾಲದಲ್ಲಿ ನಡೀತದ್ದು. ಏನು ಆಶ್ಚರ್ಯ ಅಂದರೆ, ಆಚಾರ್ಯರು ಆ ರಾಜನ ಜೊತೆಗೆ ಮಾತಾಡಿದ್ದಕ್ಕೆ ಅಡ್ಡು ಬಿದ್ದು, ಸ್ವಾಮಿ ರಾಜ್ಯಾರ್ಧಂ ಸಪದಿ ಸಮರ್ಪಯಾಂಬಭೂವ, ಅರ್ಧ ಕೊಟ್ಟು ಬಿಡ್ತೀನಿ ರಾಜ್ಯ. ಇದಕ್ಕೂ ಕೆಲವರು ಆಕ್ಷೇಪರಿ. ಅರ್ಧ ಹೆಂಗೆ ಕೊಡ್ತಾನ್ರಿ ಅವ? ಕೊಡ್ತಾನೇನ್ರಿ? ಅದೇನ್ರಿ ಈ ಕೊಬ್ಬರಿ ವಡಿ ಮೈಸೂರು ಪಾಕೆಲ್ಲ ಅರ್ಧ ಅರ್ಧ ಮಾಡಿ ಹಂಗೆ ಕೊಡ್ತಾನೆ. ಇವು ಎಷ್ಟು ಅಪದ್ಧ ಇರ್ತಾವ್ರಿ ಹೇಳ್ತೀನಿ. ಸಣ್ಣ ಸಣ್ಣ ಹುಡುಗರಿ ಅರ್ಥ ಆಗೋಗಿ, ಅರ್ಧ ರಾಜ್ಯ ಅಂದ್ರೆ ಏನ್ರಿ? ಒಂದಿಷ್ಟು ಕೊಡ್ತೀನಿ ಅಂತ ಅರ್ಥ, ಒಂದಿಷ್ಟು ಅಂತ ಅರ್ಥ. ಒಂದಿಷ್ಟು ಕೊಡ್ತೀನಿ ನಿಮಗೆ, ಜಹಗೀರ್ ಹಾಕ್ಕೊಡ್ತೀನಿ, ಕೊಡ್ತೀನಿ ತಗೊಳ್ರಿ ಅಂತ ಅರ್ಥ. ಅಥವಾ ರಾಜ್ಯಾರ್ಧಂ ಅನ್ನೋ ಶಬ್ದಕ್ಕೆ ಶುಭಾಭರಣ ಎಂಬ ವ್ಯಾಖ್ಯಾನದಲ್ಲಿ ಹೇಳುವಾಗ ಪೂರ್ಣ ರಾಜ್ಯವನ್ನೇ ನಿಮಗೆ ಕೊಟ್ಟು ಬಿಡುತ್ತೀನಿ. ನೋಡ್ರಿ ಎಷ್ಟು ವೃದ್ಧಂ ರಾಜ್ಯಂ ರಾಜ್ಯಾರ್ಧಂ ಹಿಂಗೆ ಬಿಡಿಸ್ಬೇಕಂತ ಅದನ್ನು. ವೃದ್ಧಂ ಸಮೃದ್ಧಂ ರಾಜ್ಯಂ ರಾಜ್ಯಾರ್ಧಂ. ನಾವನ್ಕೊಂಡಿದ್ದೀವಿ ರಾಜ್ಯಸ್ಯ ಅರ್ಧಂ ರಾಜ್ಯಾರ್ಧಂ, ರಾಜ್ಯದ ಅರ್ಧ ಭಾಗ ಅಲ್ಲ. ವೃದ್ಧಂ ರಾಜ್ಯಂ, ಪರಿಪೂರ್ಣವಾಗಿ ತುಂಬಿದ ರಾಜ್ಯವನ್ನೇ ನಿಮಗೆ ಕೊಟ್ಟು ಬಿಡ್ತೇನೆ, ನೀವೇ ಇಲ್ಲಿ ಇದ್ಬಿಡ್ರಿ, ನಾನೇ ಸುಮ್ಮನೆ ನಿಮ್ಮ ಕೈಯಾಗಿದ್ಬಿಡ್ತೀನಿ. ಎಷ್ಟು ಬದಲಾವಣೆ ಅವನಿಗೆ, ಎಷ್ಟು ಬದಲಾವಣೆ. ಗಾಂಭೀರ್ಯಂ ಧೃತಿಮುರುವೀರ್ಯ ಮಾರ್ಯ ಭಾವಂ ತೇಜೋಗ್ರಿಯಂ ಗಿರಮಪಿ ದೇಶ ಕಾಲಯುಕ್ತಾಂ ರಾಜಾಸ್ಯ ಸ್ಫುಟಮುಪಲಭ್ಯ ವಿಸ್ಮಿತೋಸ್ಮೈ ರಾಜ್ಯಾರ್ಧಂ ಸಪದಿ ಸಮರ್ಪಯಾಂಬಭೂವ. ಸಂಪೂರ್ಣವಾಗಿ ಒಪ್ಪಿಸೇ ಬಿಟ್ಟ. ಆಚಾರ್ಯರು ನೋಡಿ ಮುಗುಳ್ನಗೆಯನ್ನ ಮಾತ್ರ ಕೊಟ್ಟರು. ಯಾಕೆ? ಅವರೇನಂದ್ರು, ತಗೊಳ್ಳದೇ ಇದ್ರೆ ಬೇಕಾದಷ್ಟು ಮಂದಿ ಕೊಡ್ಲಿಕ್ಕೆ ತಯಾರಿದ್ರು, ಯಾರ್ದು ತಗೊಂಡಿಲ್ಲ. ನಾನು ಬಿಟ್ಟೀನಿ ಅದನ್ನೆಲ್ಲ. ಯಾಕೆ ಬಿಟ್ಟೀನಿ ಅಂದರೆ ಬೇಡ ಅಂತ ಬಿಟ್ಟೀನಿ. ನೋಡ್ರಿ, ಒಮ್ಮೆ ಬೇಡ ಆಗಿಬಿಟ್ರೆ ನೀವೇನು ಕೊಟ್ಟರು ತಗೊಳ್ಳಿಕ್ಕೆ ತಯಾರಿರಂಗಿಲ್ಲ ರೀ. ಬೇಕು ಅನ್ನೋರಿಗೆ ನೀವೇನು ಕೊಡದೇ ಇದ್ರು ಎಲ್ಲನೂ ಬೇಕನ್ನಿಸ್ತದೆ. ಕೊಡ್ಲಿಲ್ಲ ನೋಡಿ ನಮ್ಗೆ ಅವ್ರು, ಕೊಡ್ಲಿಲ್ಲ ನೋಡೋರು, ಕೊಡ್ಲಿಲ್ಲ ನೋಡೋರು. ಅದು ತಗೊಂಡು ಏನು ಮಾಡ್ಬೇಕಾಗ್ಯದಪ್ಪ ನಿನಗದು? ರಾಜ್ಯಾರ್ಧಂ ಸಪರಿ ಸಮರ್ಪಯಾಂಬಭೂವ, ರಾಜ್ಯದ ಅರ್ಧ ಭಾಗವನ್ನ ಕೊಟ್ಟೆ. ಮಹಾಭಾರತ ತಾತ್ಪರ್ಯದಲ್ಲಿ ಆಚಾರ್ಯ ಒಂದು ಕಥೆ ಹೇಳ್ತಾರೆ. ದೃಪದ ರಾಜನನ್ನ ಭೀಮಸೇನ ಅರ್ಜುನ ಸೇರಿ ಗೆದ್ದುಕೊಂಡು ಬಂದ್ರಂತ. ಗೆದ್ದುಕೊಂಡು ಬಂದ ಮೇಲೆ ಆ ದೃಪದ ರಾಜನಿಗೂ ದ್ರೋಣಾಚಾರ್ಯರಿಗೂ ಸ್ವಲ್ಪ ಜಗಳ ಇತ್ತಂತ. ಸ್ವಲ್ಪ ಚಲೋತ್ನಾಗೆ ಇತ್ಬಿಡ್ರಿ, ಸುಮ್ಮನೆ ಸ್ವಲ್ಪ ಅಂತ ಯಾಕೆ ಅನ್ಬೇಕಂಗ. ಚಲೋತ್ನಾಗೆ ಜಗಳ ಆಡಿದ್ರು. ಒಬ್ಬ ಆಚಾರು ಒಬ್ಬ ಮಿನಿಸ್ಟರ್ ಜಗಳಾಡಿದ್ರೆ ಹೆಂಗಿರ್ತಂತ ಅದನ್ನ ನೋಡಿ ಗೊತ್ತಾಗ್ತದೆ. ಜಗಳಾಡಿದ್ದೀವ ಚಾಣಕ್ಯ ಮತ್ತವ ನಂದ ಇಬ್ರು ಜಗಳಾಡಿದ್ರೆ ಹಂಗಿತ್ರಿ ಅದು. ಆವಾಗ ಶಿಷ್ಯನ ಕಡೆಯಿಂದ ಗೆಲ್ಲಿಸಿಬಿಟ್ರು. ಗೆಲ್ಲಿಸಿದಾಗ ದ್ರೋಣಾಚಾರ್ಯ ಹೇಳಿದಂತೆ, ಮತ್ತು ದೃಪದ, ಈಗ ನಾ ಅಂತೂ ಗೆದ್ದೀನಿ, ನೀ ಅಂತೂ ಸೋತಿ, ಈಗ ಏನು ಮಾಡ್ಬೇಕಂತ ಹೇಳು ಅಂತ ಕೇಳಿದಂತ ದ್ರೋಣಾಚಾರ್ಯ. ದೃಪದ ಅಂದ, ಸಾರಿ ಪಾ ಅವತ್ತೇನೋ ತಿಳಿಲಾರ್ದು ಅಂದ್ಬಿಟ್ಟೆ, ಸಾರಿ. ಏನು ತಿಳಿಲಾರ್ದು ಅಂದಿದ್ದಮ್ಮ? ನನಿರ್ಧನೋ ರಾಜಸಖೋ ಭವೇತ್, ಬಡವನಿಗೂ ಶ್ರೀಮಂತನಿಗೂ ಗೆಳೆತನ ಎಲ್ಲಿಂದೂ ಅಂದಿದ್ದವ. ದ್ರೋಣಾಚಾರ್ಯ ಕಡೆ ಏನಿದ್ದಿದ್ದಿಲ್ರಿ ಪಾಪ, ಒಂದು ಹನಿ ಪೈಸಾ ಏನು. ಅವು ಈ ಎದೃಚ್ಛಾ ಲಾಭ ಸಂತೋಷ ಅಂತ ಒಂದು ಬ್ರಾಹ್ಮಣರ ಧರ್ಮ ಅಂತ, ಅದ್ರ ಹಂಗಿದ್ರಂಥವ್ರು. ಶಿಲೋಂಚ ವೃತ್ತಿ ಊಂಚ ವೃತ್ತಿ ಒಳಗಿದ್ರು, ಏನು ಇದ್ದಿದ್ದಿಲ್ಲ ಅಂಥದ್ದು. ಮತ್ತು ಗೆಳೆಯ ಅಲ್ಲ ಅಂತ ಬೈ ಕಳಿಸಿದ್ದ. ಇವತ್ತು ಸಾರಿ ತಪ್ಪಾತು, ನಿನ್ನ ಗೆಳೆಯ ಅಂತ ಒಪ್ಪಿಗೋತೀನಿ ಎಂದು ದೃಪದ ಅಂದ್ಕೊಂಡ್ರು. ದ್ರೋಣಾಚಾರ್ಯ ಅಂದರು, ಸಾರಿ ನಾನು ನಿನ್ನ ಗೆಳೆಯ ಅಂತ ಒಪ್ಪೋದಿಲ್ಲ ಅಂದರು. ಈಗ ಉಲ್ಟಾ ಚೇಂಜಸ್. ಈಗ ಯಾಕೆ? ನನಿರ್ಧನೋ ರಾಜ ಸಖೋ ಭವೇತ್, ನಿನ್ನ ಹತ್ರ ಏನಿಲ್ಲ, ನಿನ್ನ ರಾಜ ಹೆಂಗೆ ಮಾಡ್ಕೊಳ್ಳ? ಈಗ ನಾ ಶ್ರೀಮಂತ. ಯಾಕೆ ನಾ ಶ್ರೀಮಂತ? ಈಗ ನನ್ನ ಶಿಷ್ಯರು ಭೀಮ ಅರ್ಜುನರು ಗೆದ್ದು ತಂದು ಕೊಟ್ಟಿದ್ದಾರೆ ನನಗೆ ರಾಜ್ಯವನ್ನ, ನಾನು ಶ್ರೀಮಂತ. ನಿನಗೆ ನಾನು ಗೆಳೆಯ ಮಾಡ್ಕೊಳ್ಳೋದಿಲ್ಲ, ಅದಕ್ಕೆ ಏನು ಮಾಡ್ಬೇಕೀಗ? ನೋಡು, ನನಗೆ ನಿನ್ನ ಗೆಳೆತನ ಬೇಕು. ಅದಕ್ಕೆ ನಾನೇ ಒಂದು ಉಪಾಯ ಮಾಡ್ತೀನಿ. ಏನು ಮಾಡ್ತೀನಿ ಅಂದರೆ, ಅರ್ಧ ರಾಜ್ಯವನ್ನು ಕೊಡ್ತೀನಿ, ಅರ್ಧ ರಾಜ್ಯವನ್ನು ಕೊಡ್ತೀನಿ. ಯಾರು ಗಳಿಸಿಕೊಟ್ಟ ರಾಜ್ಯವನ್ನು ದ್ರೋಣಾಚಾರ್ಯ ಅರ್ಧ ಕೊಟ್ಟರು, ಭೀಮ ಗಳಿಸಿಕೊಟ್ಟ ರಾಜ್ಯವನ್ನ ಅರ್ಧ ಮಾಡಿ ದೃಪದನಿಗೆ ಕೊಟ್ಟರು. ಅಂಥ ಭೀಮನಿಗೆ ಇವತ್ತು ಈ ತುರುಷ್ಕ ರಾಜ ಅಂತಾನ, ನಾನು ರಾಜ್ಯ ಅರ್ಧ ನಿಮಗೆ ಕೊಡ್ತೀನಿ ಅಂತ. ಎದಕ್ಕೆ ಬೇಕಂದ್ರೆ ಅವ್ರು
ನಾ ಗಳಿಸಿ ಕೊಟ್ಟದ್ದನ್ನ ಅರ್ಧ ಇನ್ನೊಬ್ರಿಗೆ ಕೊಟ್ಟಾರ ನಮ್ಮ ಗುರುಗಳು. ಎಲ್ಲಿ ಗೊತ್ತೇನದು? ಬರೋಬ್ಬರಿ ಗಂಗಾದಂಡಿ. ಇದು ಗಂಗಾ ನದಿನಿ. ಆಚಾರ ತಾತ್ಪರ್ಯದಲ್ಲಿ ಹೇಳ್ತಾರೆ, ಗಂಗಾಯಾಹ ಉತ್ತರೇ ಕೂಲೆ ಅಹಂ ದಕ್ಷಿಣೇ ತ್ವಂ. ಗಂಗಾ ನದಿಯ ಉತ್ತರ ಭಾಗದಲ್ಲಿ ನಾನ್ ರಾಜ, ದಕ್ಷಿಣ ಭಾಗಕ್ಕೆ ನೀನ್ ರಾಜ. ನಮ್ಮಿಬ್ಬರ ರಾಜ್ಯದ ಮಧ್ಯದ ಬೌಂಡ್ರಿ ಯಾವುದು, ಸೀಮಾ ಅಂದ್ರೆ ಯಾವುದು ಅಂದ್ರೆ ಗಂಗಾ ನದಿ. ಹಾಗಾಗಿ ರಾಜ್ಯ ಅರ್ಧವನ್ನ ಕೊಟ್ಟು ನೀನು ನಾನು ಗೆಳೆಯ ಅಂತ ಹೇಳಿಕೊಳ್ಳುವಂತೆ ಮಾಡಿದ ಭೀಮಸೇನ ಇವತ್ತು ಆಚಾರ್ಯರಾಗಿ ಬಂದಿದ್ರೆ ತುರುಷ್ಕ ರಾಜ ಅಂತಾನೆ. ಗಾಂಭೀರ್ಯಂ ಧೃತಿಮುರು ವೀರ್ಯ ಮಾರ್ಯ ಭಾವಂ ತೇಜೋಗ್ರಂ ಗಿರಮಪಿ ದೇಶ ಕಾಲಯುಕ್ತಾಂ ರಾಜಾಸ್ಯ ಸ್ಫುಟಮುಪಲಭ್ಯ ವಿಸ್ಮಿತೋಸ್ಮೈ ರಾಜ್ಯಾರ್ಧಂ ಸಪದಿ ಸಮರ್ಪಯಾಂಬಭೂವ. ಪಂಡಿತಾಚಾರ್ಯರು ಮುಂದಿನ ಶ್ಲೋಕದಲ್ಲಿ ಇದು ಹಿಂಗಾಯ್ತಿದು. ದಂಡಾರ್ಹ ಬುದ್ಧಿ ವಿಷಯೋ ನೃಪ ಪೂರುಷಾಣಾಂ ರಾಜ್ಯಾರ್ಹ ಬುದ್ಧಿ ವಿಷಯೋ ಭವವಿತ್ತಮೇಷಃ ನೀತಿಂ ಪ್ರಕಾಶಯಿತುಮೇವ ವಿಪತ್ಸು ಕಾರ್ಯಾಂ ಗಂತುಂ ಪ್ರಭು ಪ್ರಸಭತೋಪಿ ತಥಾ ವ್ಯಭತ್ಸಃ. ದಂಡಾರ್ಹ ಬುದ್ಧಿ ವಿಷಯೋ, ಯಾರು ಬಂದ್ರು ಹೊಡಿರಿ ಅಂತ ಹೇಳೋ ವ್ಯಕ್ತಿ ಇದ್ರೆ, ರಾಜ್ಯಾರ್ಹ ಬುದ್ಧಿ ವಿಷಯೋ, ಅವರಿಗೆ ರಾಜ್ಯವೇ ಕೊಟ್ಟು ಬಿಡ್ತೀನಿ. ದಂಡ ಅರ್ಹ ಬುದ್ಧಿ ವಿಷಯ, ದಂಡಿಸಬೇಕು ಅಂದುಕೊಂಡ ವ್ಯಕ್ತಿಯನ್ನ ಪೂಜಿಸಬೇಕು ಅಂತ ಬದಲಾವಣೆ ಆಯ್ತಲ್ಲ. ದಂಡಾರ್ಹ ಬುದ್ಧಿ ವಿಷಯೋ ನೃಪ ಪೂರುಷಾಣಾಂ, ರಾಜಭಟರಿಗೆ ದಂಡಿಸಬೇಕು ಅಂತ ಬುದ್ಧಿ ಬಂದ್ರೆ ರಾಜ್ಯಾರ್ಹ ಬುದ್ಧಿ ವಿಷಯೋ ಭವದಿತ್ತಮೇಷಃ, ರಾಜನಿಗೆ ಪೂಜಿಸಬೇಕು ಅಂತ ಬುದ್ಧಿ ಬಂತಂತ. ಎಷ್ಟು ವ್ಯತ್ಯಾಸ ನೋಡ್ರಿ. ರಾಜಭಟರಿಗೆ ಇವರನ್ನ ದಂಡಿಸಬೇಕು ಅಂತ ಬುದ್ಧಿ ಇದ್ರೆ ರಾಜನಿಗೆ ಪೂಜಿಸಬೇಕು ಅಂತ ಬುದ್ಧಿ ಬಂತಂತ. ಇಷ್ಟು ವ್ಯತ್ಯಾಸ ಆಯಿತು. ಯಾಕಾಯಿತು? ನೀತಿಂ ಪ್ರಕಾಶಯಿತುಮೇವ ವಿಪತ್ಸು ಕಾರ್ಯಾಂ. ಆಚಾರ್ಯ ಇಲ್ಲೊಂದು ನೀತಿ ತಿಳಿಸಿಕೊಟ್ರಂತೆ ನೋಡ್ರಿ. ಹೊಡಿಬೇಕು ಅಂತಿದ್ದವರು ಶರಣಾದ್ರೋ ಇಲ್ಲೋ ಹೇಳಿ ನೋಡಂತೆ. ಹೀಗಾಗ್ಲಿಕ್ಕೆ ಏನ್ ಮಾಡಬೇಕು? ನೀತಿ. ಏನ್ ನೀತಿ? ಯದ್ಯಪಿ ಸಮರ್ಥರಾಗಿದ್ದಾರೆ ಭೀಮ ಮಧ್ವಾಚಾರ್ಯರು, ಇವ್ರನ್ನೆಲ್ಲರನ್ನು ಒಂದೇಟಿ ಹೊಡೆದು ಹೋಗ್ಬಿಡ್ಬಹುದಾಗಿತ್ತು, ಏನ್ ಸಮಸ್ಯೆ. ಆದರೆ ಅವರು ಮಾಡಿದ್ದನ್ನ ಅಶಕ್ತರಾದ ನಮ್ಮಂಥವ್ರು ಮಾಡ್ಲಿಕ್ಕೆ ಹೋದ್ರೆ ಹೊಡೆಸ್ಕೊಂಡೇ ಬರ್ತೀವಿ. ಅವ ಮಾಡ್ಯಾನಂತ ತಿಳ್ಕೊಂಡು ನಾವು ಮಾಡಿದ್ರೆ ಏನು ಪರಿಸ್ಥಿತಿ ಆಗಬೇಡ. ಅದಕ್ಕೆ ಆಚಾರ್ಯ ಏನ್ ಮಾಡಿದ್ರು, ಅಶಕ್ತರಾದ ನೀವು ಎಲ್ಲಾದರೂ ಇಂತಹ ಆಪತ್ತಿನ ಪ್ರಸಂಗ ಬಂದ್ರೆ ತಗ್ಗಿ ಬಗ್ಗಿ ನೀತಿ ನಯ ಅಂತ ಮಾತಾಡಿ ದೇಶಕಾಲೋಚಿತವಾದ ಮಾತುಗಳನ್ನಾಡಿ ಅಲ್ಲಿಂದ ಪಾರಾಗಬೇಕು. ಹೊರತಾಗಿ ಬಲ ಅದ ಅಂತ ತಿಳ್ಕೊಂಡು ಹೇಳಿ ಎಲ್ಲಾ ಕಡೆಗೂ ನಿಮ್ ಬಲ ತೋರಿಸ್ಲಿಕ್ಕೆ ಹೋಗ್ಬ್ಯಾಡ್ರಿ. ನಾವೊಂದು ಕಥೆ ಕೇಳಿದ್ರಿ, ಬಹಳ ವಿಚಿತ್ರ ಕಥೆ ಅದ. ಒಂದೇ ಸೆಕೆಂಡ್ರಿ, ಒಂದ್ ಸಾಲಿನ ಹೇಳಿ ಮುಗಿಸ್ಬಿಡ್ತೀನಿ. ಇವೊಂದು ಬ್ರಾಹ್ಮಣ ಇದ್ರಿ, ಅವ ಟ್ರೈನಿಗೆ ಹೊಂಟಿದ್ದಂತ ಬ್ರಾಹ್ಮಣ. ಟ್ರೈನ್ಯಾಗ ಕೂತಾನ, ಇದರಿನ ಸೀಟ್ನಾಗ ಒಬ್ಬವ ಸರ್ದಾರ್ಜಿ ಕೂತಿದ್ರಂತ, ಸಿಕ್ಕರು. ಭಾರಿ ಭಯಂಕರ ಸ್ಟ್ರಿಕ್ಟ್ ರೀ ಅವ್ರು. ಯಾವಾಗ್ಲೂ ಒಂದು ತಲವಾರ್ ಇಟ್ಕೊಂಡು ಕೂತಿರ್ತಾರ. ಜೋಕ್ರಿ ಇದೆಲ್ಲ ಬರ್ದಿದ್ರ, ಹಂಗೂ ಗೊತ್ತಿಲ್ಲ ಪಾಪ. ಆಮೇಲೆ ಅವ್ ಏನಾಯ್ತು ಅಂದ್ರೆ ಈ ಟ್ರೈನ್ಯಾಗ ಕೂತಾರ, ಎದುರ ಬದ್ರ ಇಬ್ರು ಕೂತಾರ. ಕೂತಾಗಿ ಮಳಿ ಬರ್ಲಿಕ್ಕೆ ಶುರು ಆಯ್ತು. ಟ್ರೈನ್ ಕಿಟಕಿ ಹಾಕ್ಬೇಕಾಗಿತ್ತು. ಇದು ಪಾಪ ಇದು ಬ್ರಾಹ್ಮಣ, ಅದು ಅಳ್ಳಿಟ್ಟು ಬೇಸನ್ ಉಂಡಿ ಅವಲಕ್ಕಿ ಇಂಥವು ತಿಂದು ಶಕ್ತಿನೇ ಇದ್ದಿಲ್ರಿ ಅದಕ್ಕೆ. ಅದಕ್ಕೆ ಕಿಟಕಿ ಅಂತು ಬರ್ಲಿಲ್ರಿ. ಹೈ ಚಲ್ರಿ ಅನ್ನ ಸರಿಸ್ದ, ದಳಲ್ಲ ಅನಿಸ್ಬಿಟ್ಟ. ಒಮ್ಮೆ ಧಮ್ ಅಂತ ಅಂದ್ಬಿಟ್ಟ, ಕಿಟಕಿ ಬಿತ್ತು. ಪಾಪ ಬ್ರಾಹ್ಮಣಿಗೆ ಅಪಮಾನ ಆತ್ರಿ. ಕಿಟಕಿ ಹಾಕ್ಲಿಕ್ಕೆ ಬರ್ಲಿಲ್ಲಲ್ಲ. ಇಷ್ಟ ಅಂದ್ರೆ ಅವ ಏನಂದರಿ, ಮಟನ್ ಖಾವ್ ತಾಕತ್ಲಾವ್ ಅಂದ. ಮತ್ತೆ ಅದ್ರ ಒಂದ್ ಸ್ವಲ್ಪ ಶಬ್ದ ಬೇರೆ. ಮತ್ತೆ ಅವನೊಂದು ಮಟನ್ ಖಾವ್ ತಾಕತ್ಲಾವ್ ಅಂದ. ಆಚಾರ ಸುಮ್ ಕೂತಿದ್ರಿ. ಆಚಾರ ಅಂದ್ರು, ಇವಂಗ್ ಬರೋಬ್ಬರಿ ಕಲಿಸ್ಬೇಕಂದ್ರೆ ನಾವು ಬರೋಬ್ಬರಿ ಕಲಿಸ್ಬೇಕಂದ್ರೆ. ಟ್ರೇನು ಸ್ವಲ್ಪ ಸ್ಟೇಷನ್ ದಾಟಿ ಒಂದು ಚೂರು ಮುಂದೆ ಹೊಂಟಿತ್ತು. ಬಡ ಬಡ ಎದ್ದು ನಿಂತ್ಬಿಟ್ರು ಆಚಾರ. ಎದ್ದು ನಿಂತು ಆ ಚೈನ್ ಇರ್ತದ ನೋಡ್ರಿ, ಚೈನ್ ಹಿಡ್ಕೊಂಡು ಹಿಂಗಂದ್ರು. ಚೈನ್ ಜಗ್ಲಿಕ್ಕೆ ಬರಲ್ಲ, ಚಲನ್ ಸರಿಸಿಬಿಟ್ಟು ಬರೋಬ್ಬರಿ ಚೈನ್ ಜಗ್ಬಿಟ್ಟು ಹಿಂಗವ. ಚೈನ್ ಜಗ್ಗಿದ ಹೇಳ್ತೀನಿ, TC ಬಂದ ಕೌಂಡ್ರೆ ಅಂದವ. ಇವ ಆಚಾರ ಕೈ ಮಾಡಿ ತೋರಿಸ್ತ, ಇಲ್ಲಿ ಕೂತ ನೋಡ್ರಿ ಅಂತ ತಿಳ್ಕೊಂಡು ದಂಡ ಹಾಕಿದ. ಯಾಕೆ ಕಳೆದಿಪ್ಪ ದಂಡ ಹಾಕಿದ. ಆಮೇಲೆ ಆಚಾರ ಹೇಳಿದ, ಅಳ್ಳಿಟ್ ಕಾವು ಅಕ್ಕಲ್ಲ ಅಂತ ಅದಕ್ಕೆ ಅಳ್ಳಿಟ್ ಕಾವು ಅಕ್ಕಲ್ಲ ಅಂದ. ನೀವು ಮಟನ್ ಕಾವು ತಾಕತ್ಲಾವ, ಅಳ್ಳಿಟ್ ಕಾವು ಅಕ್ಕಲ್ಲ. ಭಾಷೆ ಹೇಳ್ತಾನೆ ಮಾಡ್ಲಿಕ್ಕೆ ಹೋಗಿ ಎಲ್ಲಾ ಕಡೆಗೂ ಶಕ್ತಿ ಉಪಯೋಗಿಸ್ಬಾರ್ದ್ರಿ. ಅದಕ್ಕೆ ಆಗಾಗ ಬುದ್ಧಿ ಉಪಯೋಗಿಸ್ತಿರ್ಬೇಕು. ದೇವ್ರು ಕೊಟ್ಟಾನಲ್ಲ, ಕೊಟ್ಟದ್ದು ಉಪಯೋಗಿಸ್ತೇ ಹೋದ್ರೆ ಕೊಟ್ಟದ್ದು ಉಪಯೋಗಿಸ್ತೇ ಹೋದ್ರೆ ಎಷ್ಟು ಕೆಟ್ಟ. ಅದಕ್ಕೆ ನಾವು ಅದೇನಾಗಿತ್ರಿ, ಕೆಲವ್ರದು ಹಿಂಗಾಗಿರ್ತಾವ್ರಿ ಬುದ್ಧಿ ಉಪಯೋಗಿಸ್ಲಾರ್ದೆ ಹೆಂಗ್ ಬಂದಿದ್ರು ನೋಡ್ರಿ ಹಂಗ ಹೋಗಿರ್ತದಂತದ್ದು. ಅಗದಿ ಭಾಷಾಗಿ ಹೋಗಿರ್ತದಂತ. ಹಂಗ ಹೆಂಗ್ ಬಂದಿರ್ತಾರೆ. ಒಂದ್ ದಿವ್ಸ ತಮ್ಮ ಬುದ್ಧಿ ಉಪಯೋಗಿಸಂಗಿಲ್ರಿ. ಯಾಕೆ? ಮಂದಿ ಬುದ್ಧಿ ಮೇಲೆ ಬದುಕಿರ್ತಾವ ಇವು. ಮಂದಿ ಬುದ್ಧಿ ಮೇಲೆ ಬದುಕಿ ತಮ್ಮ ಬುದ್ಧಿ ಉಪಯೋಗಿಸಿರಂಗಿಲ್ಲ.
ಮೈಸೂರು ಒಳಗೆ ಒಂದು ಮ್ಯೂಸಿಯಂ ಇತ್ತಂತ. ಮ್ಯೂಸಿಯಂ ಒಳಗೆ ಒಂದು ಕಡೆಗೆ ಈ ವಿಶ್ವೇಶ್ವರಯ್ಯನವರು ಇದ್ರು ನೋಡ್ರಿ ನಮ್ಮಲ್ಲಿ. ಯಾವ ಶಬ್ದವನ್ನ ಭಾವಿ ಪ್ರಧಾನಿ ಅಂತ ಕರ್ಸ್ಕೊಂಡು ಅವ್ನು ಹೇಳಿಕ್ ಬರ್ಲಿ ನೋಡ್ರಿ. ಅದು ವಿಶ್ವೇಶ್ವರಯ್ಯನವರಿದ್ರಲ್ಲ, ಆ ವಿಶ್ವೇಶ್ವರಯ್ಯನವರ ಮೆದುಳು ಒಂದು ಡಬ್ಬ್ಯಾಗ ಇಟ್ಟಿದ್ರಂತ. ಆಮೇಲೆ ನಮ್ಮೂರಿನ ಗುಂಡ್ಯಾನ್ ಮೆದುಳು ಅಲ್ಲೇ ಇತ್ತಂತ. ಎರಡೂ ಮೆದುಳಿನ ಮೇಲೆ ರೇಟ್ ಹಾಕಿದ್ರಂತ, ಇದಕ್ಕೆಷ್ಟು ಇದಕ್ಕೆಷ್ಟು ಅಂತ. ಆ ವಿಶ್ವೇಶ್ವರಯ್ಯನವ್ರ ಮೆದುಳಿನ ಮೇಲೆ 50 ರೂಪಾಯಿ ಅಂತ ಹಾಕಿದ್ರು, ಗುಂಡ್ಯಾನ್ ಮೆದುಳಿನ ಮೇಲೆ 500 ಅಂತ ಹಾಕಿದ್ರಂತ. ಹಾಕಿದಾಗ ಅವ ನೋಡ್ಕೊತ ಬಂದಾವ ಅಂದ, ಅಲ್ರಿ ಸರ ನಿಮ್ಗೇನು ಸ್ವಲ್ಪ ಚೇಂಜ್ ಆಗಿರ್ಬೋದು, ಲೇಬಲ್ ಅನ್ಸೋದೇನು ಚೇಂಜ್ ಆಗಿದೆ. ಯಾಕೆ? ಇದು ವಿಶ್ವೇಶ್ವರಯ್ಯನವ್ರದ್ದು. ಇದರ ಬುದ್ಧಿ ಅಣೆಕಟ್ಟು ಕಟ್ಟ್ಯಾರ, ಎಂತಿಂತ ಕೆಲಸ ಮಾಡ್ಯಾರ, ಅದಕ್ಕೆ ಇವರಿಗೆ ಸ್ವಲ್ಪ ಜಾಸ್ತಿ ರೇಟ್ ಇರ್ಬೇಕು ಮೆದುಳಿಗೆ, ಅದಕ್ಕೆ ಸ್ವಲ್ಪ ಕಡಿಮೆ. ಸಾರಿ ಅದು ಬರೋಬ್ಬರ ಲೇಬಲ್ ಕರೆಕ್ಟ್ ಅದು, ನೀವು ತಪ್ಪು ತಿಳ್ಕೊಳಿಕ್ ಹೋಗ್ಬೇಡ್ರಿ. ಯಾಕೆ ಅಂದ್ರೆ ವಿಶ್ವೇಶ್ವರಯ್ಯನವರು ತಮ್ಮ ಜೀವನದ ಎಲ್ಲ ಉಪಯೋಗಿಸಿ ನೇನು ಉಳಿದಿಲ್ಲ. ನಮ್ ಗುಂಡ್ಯ ಹುಟ್ಟಿದ ಇದೀನಿ ಸಾಯೋ ತನಕ ಏನೂ ಉಪಯೋಗಿಸಿಲ್ಲ. ಅದಕ್ಕೆ ಹಂಗೆ ಇಟ್ಬಿಟ್ಟು ಮುಗಿದು ಕೆಲಸ ಆಗ್ತಾವ. ಅದಕ್ಕೆ ಕೆಲವರು ಉಪಯೋಗಿಸಂಗೆ ಇಲ್ಲ. ಅದಕ್ಕೆ ಆಚಾರ್ಯ ಹೇಳಿದ್ರು ಹಂಗ್ ಮಾಡ್ಬೇಡ್ರಪ್ಪ. ದಂಡಾರ್ಹ ಬುದ್ಧಿ ವಿಷಯೋ ನೃಪ ಪುರುಷಾಣ ರಾಜ್ಯಾರ್ಹ ಬುದ್ಧಿ ವಿಷಯೋ ಭವದಿತ್ತಮೇಷಃ ನೀತಿಂ ಪ್ರಕಾಶಯಿತುಮೇವ ವಿಪತ್ಸು ಕಾರ್ಯಾಂ ಗಂತುಂ ಪ್ರಭು ಪ್ರಸಭತೋಪಿ ತಥಾ ವ್ಯದಾತ್ಸಃ. ಹೀಗೆ ಆಚಾರ್ಯರು ಆ ಪ್ರಸಂಗವನ್ನ ಸುಲಲಿತವಾಗಿ ಪಾರು ಮಾಡಿಸ್ಬಿಟ್ರು ಅಂತ ನಾರಾಯಣ ಪಂಡಿತ ಆಚಾರ್ಯ ಇದೊಂದು ಘಟನೆಯನ್ನು ಹೇಳಿದರು. ಇನ್ನು 3 ಕಡೆಗೆ ಕಳ್ಳರು ಬರ್ತಾರೆ. 3 ಕಳ್ಳರ ಕಥೆ ಎಷ್ಟು ಚಂದ ಅಂದ್ರೆ ಆಚಾರ್ಯರು ಕಳ್ಳರು 3 ಕಡೆ ಬಂದಾರ್ರಿ. 3 ಮಂದಿನ್ನೂ ನಿಭಾಯಿಸಿದ್ದಾರ ಆಚಾರ್ಯರು. ಆ ನಿಭಾಯಿಸುವ ಸ್ಟೈಲ್ ಚೇಂಜ್ ಮಾಡಿಬಿಟ್ರ ಆಚಾರ್ಯ. ಎಲ್ಲಾ ಕಡೆ ಒಂದೇ ರೀತಿ ನಿಭಾಯಿಸ್ಲಿಕ್ಕೆ ಹೋಗ್ಬಾರ್ದ್ರಿ. ಮತ್ತೆ ಎಲ್ಲಾ ಕಡೆಗೆ ಅದೇ ಪದ್ಧತಿ ಇಟ್ಕೊಂಡಿರ್ಬಾರ್ದು, ಆಯಾ ಕಾಲಕ್ಕೆ ಪದ್ಧತಿ ಚೇಂಜ್ ಮಾಡ್ತಿರ್ಬೇಕು. ಅದೊಂದು ಕಥೆ ಇದೆ, ಆಮೇಲೆ ಹೇಳ್ತೀನಿ. ಮತ್ತೆ ಕದಾಚಿತ್ ಚೋರಾಣಾಂ ನಿಕರಮವಲೋಕ್ಯಾಭಿಪತತಾಂ ಅವಸ್ಥಾಪ್ಯ ಸ್ವೀಯಾನ್ ಕರಗಪಟ ಪಿಂಡಾರ್ಥಮತಿ ಕೃತ ಚರನ್ನೇಥೇ ಶ್ವೇತಾರಥಮಿತ ಇಘಾಘಾತಯದಘೋ ವಿಭುಃ ಸಮ್ಮೋಕ್ಯ ಪ್ರಾಕ್ ವಿಜಯ ಇವ ಸಂಶಪ್ತಕಗಣಾನ್. ಶ್ಲೋಕ ಎಷ್ಟು ಚಂದ ಧಾಟಿ ಒಳಗೆ ಹೇಳ್ಯಾರ ನೋಡ್ರಿ. ಇದಕ್ಕೇನ್ ಗೊತ್ತೇನ್ರಿ? ಶಿಖರಣಿ ಛಂದಸ್ಸು ಅಂತ ಇದಕ್ಕೆ ಹೆಸರು ರೀ. ಶಿಖರಣಿ ಅಲ್ಲ, ಮತ್ತೆ ಶಿಖರಣಿ. ಕೆಲವು ಹಂಗೆ ಇರ್ತಾರೆ ಗಡಿಬಿಡಿ ಒಳಗ, ಶಿಖರಣಿ ಅಂತ ಕೊಂಡ್ಬಿಟ್ರೆ ಅದಕ್ಕೆ ಶಿಖರಣಿ ಅಂತ ಛಂದಸ್ಸಿನ ಹೆಸರು. ಇದು ಶಿಖರಣಿ ಅನ್ಲಿಕ್ಕೆ ಬಹಳ ರಮ್ಯ ರೀ ಇದು. ಕದಾಚಿತ್ ಚೋರಾಣಾಂ ನಿಕರಮವಲೋಕ್ಯಾಭಿಪತತಾಂ ಅವಸ್ಥಾಪ್ಯ ಸ್ವೀಯಾನ್ ಕರಗಪಟ ಪಿಂಡಾರ್ಥಮತಿ ಕೃತ ಚರನ್ನೇತೇ ಶ್ವೇತಾನಥಮಿತ ಇಹಾಘಾತಯದಘೋ ವಿಭುಃ ಸಮ್ಮೋಕ್ಯ ಪ್ರಾಕ್ ವಿಜಯ ಇವ ಸಂಶಪ್ತಕಗಣಾನ್. ಆ ಧಾಟಿ ಕೇಳಿದ್ರೆ ಆನಂದ ಆಗ್ಬೇಕ್ರಿ. ಅದು ಸ್ಟೈಲ್ ಚೇಂಜ್ ಮಾಡಿದ್ರಂತ. ಏನ್ ಚೇಂಜ್? ಕದಾಚಿತ್ ಚೋರಾಣ ಎಲ್ಲಿ ಹೊಂಟಿದ್ರ ಆಚಾರ್ಯ? ಹಿಂಗೆ ಹೋಗುವಾಗ ಚಂಬಲ್ ಬಂತ್ರಿ. ಅದು ಚಂಬಲ್ ಗೊತ್ತ ಇಲ್ಲ, ಪ್ರಸಿದ್ಧರಿ ಅದು. ಯಾರು ಏನು ಅಂತ ಹೇಳಿಕ್ ಹೋಗ್ಬಾರ್ದ್ರಿ. ಪುರಾಣದಾಗ ಭಾಳ ಹೇಳ್ಬಿಟ್ರೆ ಆಚಾರ್ಯ ಬರೀ ಅದನ್ನೇ ಹೇಳಿದ್ರು, ಸೈಡ್ ಹೋಗ್ಬಿಟ್ರೆ ಆಚಾರ್ಯ ಸೀದಾ ಹೋಗ್ಲಿಲ್ಲ ಅಂತ ಆಗ್ಬಿಡ್ತು. ಅದಕ್ಕೆ ಬೇಡ. ಚಂಬಲ್ ಒಳಗ ಎಲ್ಲಾ ದರೋಡೆಕೋರು ಡಕಾಯಿತರು. ಅಲ್ಲೇನ್ರಿ ಅದ್ರ ಮೇಲೆ 108 ಸಿನಿಮಾ ಬಂದಾವ, 108 ವ್ಯಕ್ತಿಗಳಾಗ್ಯಾರ. ಅವ್ರ ಹೆಸರಲ್ಲಿ ಪುಸ್ತಕಗಳು ಪ್ರಿಂಟ್ ಆಗ್ಯಾವ್ರಿ. ಕೊನೆಗೆ ಅವರು ರಾಜ್ಯಸಭಾ, ವಿಧಾನಸಭಾ, ಲೋಕಸಭೆ ಎಲ್ಲಕ್ಕೆ ಪ್ರವೇಶ ಮಾಡಿಬಿಟ್ರಿ. ಅಂತೂ ಏನಾಯಿತು ಅಂದ್ರೆ ಕದಾಚಿತ್ ಚೋರಾಣಾಂ ನಿಕರಂ ಅವಲೋಕ್ಯ, ಕಳ್ಳರ ಗುಂಪು ಒಂದು ಬಂತು. ಕಾಡಿನ ದಾರಿ ಹೋಗಿ ಹೋಗ್ಬೇಕ್ರಿ. ಎಲ್ಲಾ ಕಡೆಗೆ ಹೋಗುವಾಗ ಇದ್ದಕ್ಕಿದ್ದಂತೆ ಕಳ್ಳರು ಬಂದ್ಬಿಟ್ರು. ಬಂದ್ರೆ ಅವ್ರದ್ದೇನು ಅಂದ್ರೆ, ಇವು ದಾರಿ ಹೋಗ್ರಿ ಯಾರೇ ಬಂದ್ರು ದುಡ್ಡು ಏನೋ ಇರ್ತದೆ ಅವ್ರ ಕಡೆಯಿಂದ, ಅವ್ರ ಕಡೆ ಸರಿ ಮಾಡ್ಬೇಕು. ಒಂದೇ ಮಾತು, ಎಲ್ಲಾರು ದುಡ್ಡು ಬಿಚ್ಚ್ರಿ, ಎಲ್ಲಾರು ದುಡ್ಡು ತೆಗಿರಿ ಅಂದ್ರು ಅವ್ರು. ಇವು ಶಿಷ್ಯರು ಅಂದ್ರು, ನಮ್ಮ ಕಡೆ ಇದ್ದದ್ದ 2 ಲಂಗೋಟಿ ಇರೋ 2 ಲಂಗೋಟಿ, ಇನ್ನೇನಿರ್ತದ ನಮ್ಮ ಕಡೆ? ಸ್ವಾಮಿಗಳ ಕಡೆ ಏನಿರ್ತಾವ್ರಿ? ಅವತ್ತಿನ ಕಾಲಕ್ಕೆ ಸ್ವಾಮಿಗಳ ಕಡೆ ಏನಿರ್ತಾವ ಪಾಪ? ಲಂಗೋಟಿ ಬಿಟ್ರಿ ಇನ್ನೇನಿಲ್ಲ ಇಲ್ಲ. ಅದಕ್ಕೆ ಅವರಂದ್ರು, ಆಚಾರ್ಯ ಕೇಳಿದ್ರು, ಗುರುಗಳೇ ಮತ್ತೆ ಇದು ಏನ್ ಮಾಡಬೇಕು? ಆಚಾರ್ಯ ನಾನು ನೋಡ್ಕೋತೀನಿ, ಶಾಂತಿ ಒಂದ್ ಕಡೆ ನಿಲ್ಲಿಸ್ಬಿಟ್ರು. ನಿಲ್ಲಿಸಿ ಗುರು ಸ್ಮರಣೆಯಿಂದ ಸಕಲ ಆಪತ್ತು ಪರಿಹಾರ ಅಂತ ಹೇಳ್ತಾರಲ್ಲ, ಗುರು ಸ್ಮರಣೆಯಿಂದ ಸಕಲ ಆಪತ್ತಲ್ಲ, ಗುರುಗಳೇ ಎದುರಿಗಿದ್ದಾರೆ, ಆಪತ್ತು ಪರಿಹಾರ ಆಗದೆ ಇರ್ತದ. ಎಲ್ಲಾರ್ದು ಆಚಾರ್ಯ ಕರವಸ್ತ್ರ ಇಸ್ಕೊಂಡಂತ್ರಿ. ಕರವಸ್ತ್ರ ಅಂದ್ರೆ ಸ್ವಾಮಿಗಳು ಕೈ ವರ್ಷಗಳಿಗೊಂದು ಬಟ್ಟೆ ಇಸ್ಕೊಂಡಿರ್ತಾರೆ. ಆ ಬಟ್ಟಿ ಅವ್ರು ಮಾತ್ರ ಉಪಯೋಗಿಸ್ಬೇಕ್ರಿ, ನಾವು ಉಪಯೋಗಿಸ್ಕೊಳ್ಳಂಗಿಲ್ಲ. ಸ್ವಾಮಿಗಳು ಒಂದ್ ಕಡೆ ಹಿಂಗಾಗಿತ್ರಿ. ನಾನು ನಮ್ಮ ಗುರುಗಳು, ನಮ್ಮ ಸ್ವಾಮಿಗಳು ರಘುಪ್ರಿಯ ತೀರ್ಥರು ಪಾತ್ ಪೂಜಾಕ್ಕೆ ಹೋದಾಗ ಜೊತೆಗೆ ಹೋಗಿದ್ದೆ. ಹೋದಾಗ ಅದೇನಾಗಿತ್ತು, ಪಾತ್ ಪೂಜಾ ಆಯ್ತು. ಪಾತ್ ಪೂಜಾ ಆದ ಕೂಡಲೇ ನಮ್ದು ಬಡಬಡ, ನಮ್ಗೆ ಏನ್ ತಿಳಿ
ಹೊಸದಾಗಿ ಹೋಗಿದ್ದೀರಿ ನಾವು ಅವೇನು ನೋಡಿ ಆ ಯಜಮಾನ ಕೈಯಾಗ ಒಂದು ಟವೆಲ್ ಇತ್ತು, ತಗೊಂಡು ನಾ ಪಾದ ಒರೆಸ್ಲಿಕ್ಕೆ ಹಿಂಗಂದು ಬಿಟ್ಟೆ. ಸ್ವಾಮಿಗಳು ಕೈ ಹಿಡಿದ ತಕ್ಷಣ ಅಂದ್ರು, ಅದನ್ನ ತಗೋಬೇಡ, ಯಾಕೆ ಅದು ಬಿಳಿ ಬಟ್ಟಿ ನಂಗೆ ಬರಂಗಿಲ್ಲ, ಒಂದೊಂದು ಶಾಟಿದೊಂದು ಅದ ತಗೋ ಅಂತ ಹೇಳಿ ಅವ್ರು ಕರವಸ್ತ್ರ ಕೊಟ್ರಿ. ಅದೊಂದು ಟವೆಲ್ ಇರ್ತದೆ, ಕೆಂಪು ಬಣ್ಣದ ಟವೆಲು, ಟವೆಲ್ ಅಂತ ಹೇಳ್ಬಾರ್ದು, ಕರವಸ್ತ್ರ ಅಂತ ಹೇಳ್ಬೇಕು ಅಷ್ಟೇ. ಅದನ್ನ ತಗೊಂಡೇ ವ್ಯವಹಾರ ಮಾಡ್ಬೇಕು. ಅವ್ರದೆಲ್ಲ ಕೆಂಪು ಬಟ್ಟೆಗಳು ಒರೆಸಿ ಆದ್ಮೇಲೆ ಹೇಳಿದ್ರು, ಇದು ಕರವಸ್ತ್ರ, ಇದು ನನಗಷ್ಟ, ಇಲ್ಲಿ ಕೊಟ್ರಿ, ಮುಂದಿನ ಊರಿನಾಗ ನೀ ವರ್ಷಕೊಂಡು ಎಲ್ರ ಕೈನಂತ ಹೇಳೋರು. ಮುಂದಿನ ಮನ್ಯಾಗ ನೀ ಎಲ್ರ ಕೈ ವರ್ಷಕೊಂಡು ನೀ ವರ್ಷಗೋಬೇಡ, ನನಗೆ ಮಾತ್ರ ಉಪಯೋಗಿಸು. ಹಂಗೆ ಆಗ್ತದೆ, ಗೊತ್ತಾಗಿಲ್ಲ ನಮಗೆಲ್ಲ ಅವೆಲ್ಲ. ಅದಕ್ಕೆ ಆಚಾರ್ಯ ಎಲ್ಲ ಶಿಷ್ಯರ ಕೈಯಲ್ಲಿದ್ದ ಕರವಸ್ತ್ರಗಳನ್ನು ತೆಗೆದುಕೊಂಡು ಒಂದು ಗಂಟು ಕಟ್ಟಿದ್ರಂತೆ. ಕದಾಚಿಚ್ಚೋರಾಣಾಂ ನಿಕರಮವಲೋಕ್ಯಾಭಿಪತತಾಂ ಅವಸ್ಥಾಪ್ಯ ಸ್ವೀಯಾನ್ ಕರಗಪಟ ಪಿಂಡಾರ್ಥಮತಿಕೃತ. ಕರಗ ಪಟ ಪಿಂಡಾರ್ಥಮತಿಕೃತ. ಕರಗ ಕೈಯಲ್ಲಿರುವಂತಹ ಪಟ ಬಟ್ಟೆಯಲ್ಲಿ ಪಿಂಡ ಏನೋ ಗಂಟು ಅನ್ನುವ ಬುದ್ಧಿ ಬಂದ್ಬಿಡ್ತೇವೆ ಅವ್ರಿಗೆ. ಅವ್ರನ್ನೆಲ್ಲ ಅಲ್ಲಿ ನಿಲ್ಲಿಸಿರು ಶಿಷ್ಯ. ಅವಸ್ಥಾಪ್ಯ ಸ್ವೀಯಾನ್, ಅಲ್ಲಿ ನಿಂತ್ಕೊಳ್ರಿ ಅಂತ ನಿಲ್ಲಿಸಿಬಿಟ್ಟು ತಾವು ಮುಂದೆ ಹೋಗ್ಬಿಟ್ರು. ಮುಂದೆ ಹೋದ ಕೂಡಲೇ ಏನಾಯಿತು ಅಂದ್ರೆ ಈ ಕಳ್ಳರೆಲ್ಲ ಅವ್ರ ಹಿಂದೆ ಮೇಲೆ ಹತ್ಬಿಟ್ರು ಆಚಾರ್ಯಿಂದ. ಇವು ಶಿಷ್ಯರು, ಸ್ವಾಮಿಗಳು, ಋಷಿಕೇಶ್ ತೀರ್ಥರು, ಜನಾರ್ದನ ತೀರ್ಥರು, ನರಸಿಂಹ ತೀರ್ಥರು, ಉಪೇಂದ್ರ ತೀರ್ಥರು ಎಲ್ಲ ಹಿಂದೆ, ಸತ್ಯ ತೀರ್ಥರು. ನಮ್ಮ ಗುರುಗಳಿಗೆ ಏನು ಮಾಡ್ಲಿಕ್ಕೆ ಹೊಂಟಾರೋ ಏನೋ, ಏನಾಗ್ತದೋ ಏನೋ. ನಮ್ಮ ಗುರುಗಳು ಬೇರೆ ನಮ್ಮನ್ನ ನಿಲ್ಲಿಸಿ ಹೋಗ್ಬಿಟ್ರು, ನಮ್ಮನ್ನು ಕರ್ಕೊಂಡು ಹೋಗಿರು ಒಂದೆರಡು ಡೇಟ್ ಹಾಕ್ತಿದ್ವೋ ಏನೋ, ಸುಮ್ ನಿಲ್ಲಿಸ್ಬಿಟ್ರೋ ಏನೋ. ಇವರು ಪಾಪ ಚಿಂತಿ. ಆಚಾರ್ಯರು ಅವ್ರನ್ನೆಲ್ಲ ನಡುವು ನಿಂತ್ಕೊಂಡ್ಬಿಟ್ರು. ನಡುವು ನಿಂತ್ಕೊಂಡು ಬಟ್ಟಿ ಗಂಟು ತಗೊಂಡು ಒಮ್ಮೆ ಹೀಗೆ ಹೋಗಿ ಬಂದ್ಬಿಟ್ರು. ಕರಗ ಬಡ ಪಿಂಡಾರ್ಥಮಧಿಕೃತ ಚರನ್ನೇತೆ ಶ್ವೇತಾನಥ ಮಿತ ಇಹಾಘಾತಯದಗೋ ವಿಭು ಸಮ್ಮೋಕ್ಯ ಪ್ರಾಕ್ ವಿಜಯ ಇವ ಸಂಶಪ್ತ ಗಗಣಾನ್. ಈ ಕ್ಷಣದಲ್ಲಿ ಮಾಡಿದ ಆಚಾರ್ಯ ಕೃತ್ಯ ಕಾರ್ಯ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ, ಅವರೆಲ್ಲರಿಗೂ ಕೂಡ ಪ್ರತಿಯೊಬ್ಬರಿಗೂ ಬುದ್ಧಿ ಬಂತು. ಆ ಗಂಟಿನಲ್ಲಿ ದುಡ್ಡಿದೆ, ಅದು ನನಗೆ ಬೇಕು. ಆ ಗಂಟಿನಲ್ಲಿ ದುಡ್ಡಿದೆ, ಅದು ನನಗೆ ಬೇಕು, ನಮಗೆ ಅಲ್ಲ, ನನಗೆ ಬೇಕು, ನನಗೆ ಬೇಕು. ಪ್ರತಿಯೊಬ್ಬರಿಗೆ ಹೀಗೆ ಬರುತ್ತೆ. ಯಾವಾಗ ಬಂದಿತ್ತು ಗೊತ್ತಾ? ಯಾವಾಗ ಬಂದಿತ್ತು? ಕ್ಷೀರಸಾಗರ ಮಥನ ಆದಾಗ, ಅಮೃತದ ಪಾತ್ರೆಯನ್ನು ದೈತ್ಯರು ತೆಗೆದುಕೊಂಡು ಹೋದಾಗ ಸುಸೂತ್ರ ಕುಡಿಬೇಕೋ ಬೇಡ್ರಿ? ಎಷ್ಟು ಧಡ್ತಾನ ಎಲ್ಲ ಸಿಕ್ಕಿರ್ತದೆ. ಏನು ಹೇಳ್ರಿ, ಕಿಟ್ಲಿ ಒಳಗೆ ವಾಟಗಾಲ ಸಿಕ್ಕಿರ್ತದೆ, ಪಟ ಪಟ ಹಾಕೊಂಡು ಕುಡಿಬಿಡ್ಬೇಕ್ರಿ. ನೀ ಬಾ ನೀ ಬಾ ನೀ ಬಾ ಕರಿಬಾರ್ದು. ಹಂಗೆಲ್ಲ ಇದ್ದವರು ಹೋಗಿ ಮುಗಿದು ಹೋಗ್ತದೆ ಕೆಲಸ ಅಷ್ಟೇ ಇಲ್ಲದೆ. ಅದಕ್ಕೆ ಅದು ಸಿಕ್ಕ ಕೂಡಲೇ ಪ್ರತಿಯೊಬ್ಬರಿಗೂ ರೈತರಿಗೆ ಏನು ಬುದ್ಧಿ ಬಂತು? ಅಹಂ ಪೂರ್ವಂ ನತ್ವಂ ಪೂರ್ವಂ ಇತಿ ಪ್ರಭು. ನಾ ಮೊದಲು ನೀವಲ್ಲ ಅಂತ ಅಂದಾಗ ದೇವರೇನು ಉಪಾಯ ಮಾಡಿದ? ಮೋಹಿನಿಯಾಗಿ ಬಂದಿದ್ನಲ್ಲ, ಇವತ್ತು ಆಚಾರ್ಯ ಆ ಮೋಹಿನಿ ಅವತಾರವನ್ನು ತಾಳಿಬಿಟ್ರು. ಆ ಮೋಹಿನಿ ರೂಪವನ್ನ ಮನಸ್ಸಿನಲ್ಲಿ ಸ್ಮರಣೆ ಮಾಡಿಕೊಂಡು ಇವರನ್ನೆಲ್ಲ ಹಿಂಗೆ ನಿಲ್ಲಿಸಿ ಮಧ್ಯದಲ್ಲಿ ಕದಾಚಿಚ್ಚೋರಾಣಾಂ ನಿಕರಮವಲೋಕ್ಯಾಭಿಪತತಾಂ ಅವಸ್ಥಾಪ್ಯ ಸ್ವೀಯಾಂ ಕರಗಪಟ ಪಿಂಡಾರ್ಥಮತಿಕೃತ ಚರನ್ನೇತೆ ಶ್ವೇತಾನತಮಿತ ಇಹಾಘಾತಯದಗೋ ವಿಭು ಸಮ್ಮೋಕ್ಯ ಪ್ರಾಕ್ ವಿಜಯ ಇವ ಸಂಶಪ್ತ ಗಗಣಾನ್. ಹೇಗೆ ದೈತ್ಯರು ಪಾಪ ಸಾಲಿನಲ್ಲಿ ಕುಳಿತು ಈಗ ಮೋಹಿನಿ ಅಮೃತ ಹಾಕ್ತಾಳೆ, ಈಗ ಹಾಕ್ತಾಳೆ, ಕೂತಿದ್ದು ಬರಲೇ ಇಲ್ಲ ಆಯ್ತಲ್ಲ, ಆ ಸ್ಟೇಜ್ ಆಯ್ತಲ್ಲ. ಕಣ್ ತೆಗೆದ್ರೆ ಇನ್ನೊಂದು ಕಥೆ, ಮತ್ತೊಂದು ಆಚಾರ್ಯರು ಸಂಮೋಹನವನ್ನು ಪ್ರಯೋಗ ಮಾಡಿದ್ರಂತೆ. ಇದು ಕಥೆ ಬಹಳ ಅದ್ಭುತ. ಇದು ಸಂಮೋಹನ ಪ್ರಯೋಗ. ಏನ್ ಸಂಮೋಹನ ಪ್ರಯೋಗ ಅಂತ ಕೇಳಿದ್ರೆ, ಎದುರಿಗಿದ್ದ ಕಳ್ಳ ಇವನಿಗೆ ಮಧ್ವಾಚಾರ್ಯ ಕಾಣಿಸೋದು, ಅವನಿಗೆ ಇವನು ಮಧ್ವಾಚಾರ್ಯ ಕಾಣಿಸೋದು. ಇದು ಸಂಮೋಹನವನ್ನು ಮಾಡಿಬಿಟ್ರು ಆಚಾರ್ಯ ವಿದ್ಯೆ. ಅದ್ಭುತ ಇದು ಎಲ್ರಿಗೂ ಬರೋದಿಲ್ಲ ಇದು ಸಂಮೋಹನ ವಿದ್ಯೆ. ಇವನಿಗೆ ಕಳ್ಳನಿಗೆ ಆ ಕಳ್ಳ ಮಧ್ವಾಚಾರ್ಯರಾಗಿ, ಆ ಕಳ್ಳನಿಗೆ ಈ ಕಳ್ಳ ಮಧ್ವಾಚಾರ್ಯ ಕಾಣಿಸಿ ಇಬ್ರು ಕೊಟ್ಟಿಗೆ ತಗೊಂಡು ರಾಮ್ 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 ಹೊಡ್ಕೊಂಡು ರಾಮ್ ಸತ್ಯ ಮುಗಿದು ಹೋದ ಕೆಲಸ. ಕೃಷ್ಣಾರ್ಪಣ ಹೋಗೇ ಬಿಟ್ರು. ಒಬ್ರೊಬ್ರು ಹೊಡ್ಕೊಂಡ್ಬಿಟ್ರು. ಇದು ಹೆಂಗಿತ್ತು ಅಂತ ಕೇಳಿದ್ರೆ ಪಂಡಿತಾಚಾರ್ಯ ಅಂತಾರೆ, ವಿಜಯ ಇವ ಸಂಶಪ್ತಕ ಗಣಾನ್. ಹಿಂದೆ ಮಹಾಭಾರತ ಯುದ್ಧದಲ್ಲಿ ಅರ್ಜುನ ಸಂಶಪ್ತಕರ ಗಣದ ಜೊತೆಗೆ ಯುದ್ಧ ಮಾಡ್ತಾ ಇರುವಾಗ ಬಹಳ ಜನ ಆಗ್ಬಿಟ್ರಂತೆ. ಇನ್ನೊಂದು ಕಡೆಗೆ ಯುದ್ಧಕ್ಕೆ ಹೋಗ್ಬೇಕಾಗಿತ್ತು. ಇನ್ನೊಂದು ಕಡೆಗೆ ಯುದ್ಧಕ್ಕೆ ಹೋಗಬೇಕಾದಾಗ ಇವರು ಬಹಳ ಜನ ಆದದ್ದಕ್ಕೆ ಇವ್ರನ್ನ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತ ಕೃಷ್ಣನ್ ಕೇಳಿದಂತ ಅರ್ಜುನ. ಒಂದೇ ಮಾತು ಹೇಳಿದ ಕೃಷ್ಣ, ಸಂಮೋಹನಾಸ್ತ್ರ ಬಿಟ್ಬಿಡು ಅಂದ. ಸಂಮೋಹನಾಸ್ತ್ರವನ್ನ ಪ್ರಯೋಗ ಮಾಡಿದರೆ ಸಂಶಪ್ತಕರಿಗೆ ಅದೊಂದು ಗುಂಪು, ಆ ಗುಂಪಿನಲ್ಲಿ ಇದ್ದವರಿಗೆ ಎದುರಿಗಿದ್ದವ ಕೃಷ್ಣ ಅರ್ಜುನ, ಅವರಿಗೆ ಇವರು ಕೃಷ್ಣ ಅರ್ಜುನ. ಏನಾಗಿ ಮಾಡ್ರಿ ಹೇಳ್ತೀನಿ, ಖಡ್ಗ ತಗೊಂಡು ಹಾಕ ಅರ್ಜುನಗ ಚಾಕ್ ಅಂತ ಖಡ್ಗ ಹಾಕಿ ಅವ ಇವಂಗ ಹಾಕೋದು. ಇಬ್ರು ಕೃಷ್ಣ ಅರ್ಪಣ. ಇವ ಕೃಷ್ಣ, ಅವ ಕೃಷ್ಣ, ಇಬ್ರು ಕೃಷ್ಣ ಅರ್ಪಣ. ಇದು ಹೆಂಗಾಯ್ತೋ
ಹಿಂಗೆ ಆಚಾರ್ಯರು ಮಾಡಿದರು. ಕದಾಚಿಚ್ಚುರಾಣಾಂ ನಿಕರಮವಲೋಕ್ಯಾಭಿಪತತಾಂ ಅವಸ್ಥಾಪ್ಯ ಸ್ವೀಯಾನ್ ಕರಗಪಟಪಿಂಡಾರ್ಥಮಧಿಕೃತ ಚರನ್ನೇತೆ ಶ್ವೇತಾನತಮಿತ ಇಹಾಘಾತಯದಗೋ ವಿಭುಃ ಸಮ್ಮೋಕ್ಯ ಪ್ರಾಕ್ ವಿಜಯ ಇವ ಸಂಶಪ್ತಗಣಾನ್ ಅನ್ಯತ್ರ ಚೋರಾನ್ ಧನ್ಯ ಪ್ರವರೋಸೌ ಶೂರಾಂಶದ ಸಂಖ್ಯಾನ್ ಪ್ರಾಪ್ತಾನ್ ಸ್ವಜಿಗಾಂಸೂನ್ ಏಕೇನ ತೋಷಿಚ್ಚೇಡಾಕೃಷ್ಟಕುಟಾರಾನ್ ನಿಸ್ತಾಡಿತ ಯುದ್ಧಾನದ್ರಾವಯತದ್ರಾಕ್. ಮುಂದಿನ ಶ್ಲೋಕದಲ್ಲಿ ಇನ್ನೊಂದು ಪ್ರಸಂಗ. ಮತ್ತು ಅದೇ ಕಾಡಿನ ದಾರಿಯಲ್ಲಿ ಹೋಗುವಾಗ ಇನ್ನೊಂದು ಗುಂಪು ಬಂತು. ಈ ಗುಂಪಿನಲ್ಲಿ ಇದ್ದವರು ಇನ್ನೂ ಹಾರಿಬಲ್. ಯಾಕೆ? ಇವ್ರ ಕೈಯಾಗ ಖಡ್ಗ, ಕತ್ತಿ, ಕೊಡ್ಲಿ ಎಲ್ಲ ಹಿಡ್ಕೊಂಡ್ ಬಂದಿದ್ರು. ಅವ್ರು ಬಂದವ್ರು ಬರೇ ಬಡಿಗೆ ಹಿಡ್ಕೊಂಡ್ ಬಂದಿದ್ರು. ಇವ್ರ ಕೈಯಾಗ ಖಡ್ಗ ಪಡಗ ಹಿಡಿದು ಬಿಟ್ಟಿದ್ರು ಒಟ್ಟರು. ಇವರು ದುಡ್ಡು ಕದಿಲಿಕ್ಕೆ ಬಂದು ಇಲ್ಲಿ ಇವರು ಕೊಂದ ಬಿಡ್ತೀವಿ ಅಂತ ಕೂತಿದ್ರು. ಏನಾಗ್ಬೇಡ್ರಿ, ಎಲ್ಲರಿಗೂ ಗಾಬರಿ. ಏನಪ್ಪಾ ಇದು ಹೆಂಗ? ಅವ್ರನ್ನ ಬಡಿಗೆ ಹಿಡಿದಿದ್ರು. ಆಚಾರ್ಯ ಕರವಸ್ತ್ರ ತಗೊಂಡ್ರು, ಏನೋ ಅಡ್ಜಸ್ಟ್ಮೆಂಟ್ ಮಾಡಿಬಿಟ್ರು. ಕೊನೆಗೆ ಕರವಸ್ತ್ರ ಸಿಗ್ಲಿಲ್ರಿ. ಮತ್ತೆ ಆಚಾರ್ಯ ಒಪ್ಪಡಿ ಕರವಸ್ತ್ರ ತಂದ್ಬಿಟ್ರು. ಜಗಳ ಹಾಕೊಂಡು ಸತ್ತು ಹೋದ್ವು ಅಷ್ಟ. ಅವು ಹೊಡ್ಕೊಂಡು ಹೋಗ್ಬಿಟ್ಟು ಕೊನೆಗೆ ಇಲ್ಲಿ ಏನ್ ಮಾಡ್ತಾರೆ ಆಚಾರ್ಯರು ಅಂದ್ರು. ಶಿಷ್ಯರಿಗೆ ಒಂದು ಕಡೆಗೆ ಆತಂಕ, ಇನ್ನೊಂದು ಕಡೆಗೆ ಏನ್ ಮಾಡ್ತಾರ ಅಂಬುದು ಕುತೂಹಲ. ಹಂಗೆ ಇರ್ತಾರೆ, ಎರಡೂ ಇರ್ತಾರೆ. ಆತಂಕನೂ ಕುತೂಹಲನೂ ಎರಡೂ ಇರ್ತದೆ. ಈಗೇನ್ ಮಾಡಿದ್ರು ಆಚಾರ್ಯರು? ಅನ್ಯತ್ರ ಚೋರಾನ್ ಧನ್ಯ ಪ್ರವರೋಸೌ ಅಸೌ ಧನ್ಯ ಪ್ರವರ. ಈ ಆಚಾರ್ಯರು ಇನ್ನೊಂದು ಕಡೆಗೆ ಚೋರಾನ್ ಕಳ್ಳರನ್ನ ಎಷ್ಟು ಜನ ಇದ್ರು, ಹಿಂದಕ್ಕೆ ಬಂದವರು ಒಂದು 4-8 ಜನ ಇದ್ರು. ಈಗ ಶೂರಾನ್ ಶತಸಂಖ್ಯಾನ್ 100 ಜನ. 10-20 ಬಂದ್ರೆ ಹೆಂಗೋ ಮೇಂಟೆನೆನ್ಸ್, 100 ಜನ ಚೇಂಜ್ ಆಗ್ಬಿಟ್ರೆ ಹೆಂಗ್ ಮಾಡ್ಬೇಕು? ಆಚಾರ್ಯ ಏನ್ ಮಾಡಿದ್ರು ಗೊತ್ತಾ? ಈ ಸರ್ತಿ ಅವ್ರ ಮುಂದೆ ಹೋಗೋದು, ಇವ್ರು ಕರವಸ್ತ್ರ ಕೊಡ್ರಿ ಬರೋ ಏನಿಲ್ಲ ಇಲ್ಲ. ಯಾರು ಬರ್ತೀರಿ ಶಿಷ್ಯರೊಳಗ? ಶಿಷ್ಯರು ಮಾತಾಡ್ಸಿಕತ್ತಿರ್ರಿ. ಅವು ಕಳ್ರಿ ನಿಂತು ನೋಡ್ಲಿಕ್ಕತ್ತಾವ. ಅವ್ರ ಕಡೆ ಮಾತಾ ಇಲ್ಲ. ಶಿಷ್ಯರು ನೀವ್ ಯಾರು ಬರ್ತೀರಿ ಮುಂದೆ? ನಾ ಹೇಳ್ತೀನಿ ಆ ಕೆಲಸ ಮಾಡೋರು ಯಾರಿದ್ದೀರಿ ಬರ್ಲಿ ಮುಂದೆ ಅಂದ್ರು. ಇವು ಸ್ವಾಮಿಗಳ್ರಿ, ಅವ್ರು ಹೆಂಗ್ ಮುಂದೆ ಹೋಗ್ತಾರ್ರಿ? ಎಲ್ರ ಪಾಪ ಹಿಡ್ಕೊಂಡು ಹಿಂತಿದ್ರು. ಒಬ್ರು ಬರ್ರಿ ಮುಂದೆ ಬರ್ರಿ, ಯಾರು ಬರ್ತೀರಿ ಬರ್ರಿ ಅಂದ್ರು. ಯಾರು ಬರ್ತೀರಿ ಬರ್ರಿ ಒಬ್ರು ಅಂತಿಷ್ಟು ಅಂದದ್ದಕ್ಕೆ ಹೇಳ್ತೀನಿ. ಪುತ್ತಿಗೆ ಮಠದ ಮೂಲ ಯತಿಗಳು ಉಪೇಂದ್ರ ತೀರ್ಥರು ಮುಂದೆ ಬಂದು ನಿಂತಿದ್ರು. ಗುರುಗಳು ಏನು ಅವನ್ ಮ್ಯಾಲ ಹೋಗೋ, ಅವನ ಕೈಯಾಗಿದ್ದ ತಗೊಂಡು ಹೊಡೆದ ಅವಂಗಂತ ಹೇಳ್ಬಿಟ್ರು. ಅವ್ರಿಗೆ ಏನ್ ಮಾಡ್ಲಿಕ್ಕತ್ತಾರಂತ ತಿಳಿವಲ್ತಾಗಿತ್ರಿ. ಅವ್ರಿಗೆ ಆ ಕಡೆ ಇದ್ದವ್ರಿಗೆ ಈ ಸ್ವಾಮೀಜಿ ಏನ್ ಮಾಡ್ಲಿಕ್ಕತ್ತಾರಂತ ಗೊತ್ತಾಗವಲ್ತಾಗಿತ್ರಿ. ಹೋಗಂದ್ರು ಉಪೇಂದ್ರ ತೀರ್ಥರಿಗೆ ಅದು ಏನು ಗುರುಗಳ ಮಾತಿನ ಬಲ ಬಂತೋ ಹೇಳ್ತೀನಿ, ಒಮ್ಮೆಲೆ ಮ್ಯಾಲ ಬಿದ್ದುಬಿಟ್ರಿ. ಅವನು ಎದುರಿನ ಮ್ಯಾಲ ಬಿದ್ದು ಕೈಯಾಗಿದ್ದ ಅವನು ಕೊಡ್ಲಿ ತಗೊಂಡು ಹಿಂಗಂದ್ರೆ ಹೇಳ್ತೀನಿ, ಹುಡು ದಿಕ್ಕಾಪಾಲಿದ್ದವ್ರು ಅವ್ರಂದ್ರು ಇವು ಸ್ವಾಮಿಗಳು ಅಂತ ತಿಳ್ಕೊಂಡ್ರೆ ಪಾಪ ಮೆತ್ತಗ ಏನೋ ಜ್ವಾಳದ ಬಕ್ರಿ ತಿಂತಿರ್ತಾವ, ಹಾಲು ಕುಡಿತಿರ್ತಾವ ಅಂತ ಹಿಂಗೆ ತಿಳ್ಕೊಂಡ್ರೆ ಚಲೋ ಗೋಡಂಬಿ ದ್ರಾಕ್ಷಿ ತಿಂದ ಬಂದಿರ್ಬೇಕು. ಹಂಗಾಗಿ ಇವರು ನಮಗ ತಿರುಗಿ ಬಿದ್ದಲ್ಲ ಅಂದ್ರು. ನೋಡ್ರಿ ಆಚಾರ್ಯ ಬಾರಿ ಕ್ರಮ ಉಪಯೋಗಿಸಿ ಚೇಂಜ್ ಮಾಡಿದ್ರು. ಏನು ಪದ್ಧತಿ ವ್ಯತ್ಯಾಸ ಮಾಡಿದ್ರು ಅಂದ್ರೆ ಅವರ ಆಯುಧಗಳನ್ನೇ ತೆಗೆದುಕೊಂಡು ಅವರಿಗೆ ಹೊಡಿಲಿಕ್ಕೆ ಹೊರಟ್ರು. ರಾಮಾಯಣದೊಳಗ ಅವು ರಾವಣನ ಮಕ್ಕಳಿಬ್ಬರಿದ್ರಿ. ಅವನ ಹೆಸರೇನು? ಇಬ್ಬರ ಹೆಸರದ ಅವ್ರದ್ದು ಅಲ್ಲ, ಇನ್ನೊಬ್ಬ ರಾವಣ ಹನುಮಂತನ ಜೊತೆಗೆ ಯುದ್ಧಕ್ಕೆ ಬಂದಿದ್ರಿ. ಹನುಮಂತನ ಜೊತೆಗೆ ಯುದ್ಧಕ್ಕೆ ಬಂದಾಗ ಹನುಮಂತನ ಕೈಯಲ್ಲಿ ಗದೆ. ಅವು ಯುದ್ಧ ಮಾಡ್ತಾ ಇರುವಾಗ ಅವರಿಬ್ಬರು ರಾವಣ ಮಕ್ಕಳು ಬಂದ್ಬಿಟ್ರು, ಕೈಯಾಗ ಖಡ್ಗ. ಏನ್ ಮಾಡ್ಬೇಕು ಅಂತ ಹನುಮಂತ ವಿಚಾರ ಮಾಡಿದ್ರು. ಈ ಸರ್ತಿ ಗದಾ ತಗೊಂಡು ಹೊಡೆಯೋದು ಬ್ಯಾಸರ ಬಂದದ, ಸ್ವಲ್ಪ ಚೇಂಜ್ ಮಾಡೋಣ. ಗದಾ ತೆಳಗೆ ಇಟ್ಬಿಟ್ರಿ, ಹಿಂಗೆ ಪಕ್ಕಕ್ಕೆ ಇಟ್ಟು ಅವರಿಬ್ಬರಿಗೂ ಒಂದೇ ಹೊಡೆದ ಬದಲು ಬಿದ್ದೂರಿ ಹೊತ್ಕೊಂಡು ಇಬ್ಬರು ಖಡ್ಗಾನು ಕೈಯಾಗಿನ ತಗೊಂಡು ಇಬ್ಬರು ತಲೆ ಚಕ್ ಅನ್ಸ್ಬಿಟ್ರು. ಇದು ರಾಮಾಯಣದೊಳಗೆ ಹನುಮಂತ ದೇವರು ಮಾಡಿದರೆ. ಇದು ಅತಿಕಾಯ ಸುರ ಇನ್ನೊಬ್ಬನ ಹೆಸರೇನೋದು. ಆ ಇಬ್ಬರು ದೈತ್ಯರನ್ನ ಹಾಕಿ ಬಂದ್ಬಿಟ್ರು. ಅಲ್ಲಿ ಮಾಡಿದ ಸ್ಟೈಲಲ್ಲಿ ಉಪಯೋಗಿಸ್ಕೊಂಡ್ರು. ಅಲ್ಲಿ ಹನುಮಂತನೇ ಅವರ ಕೈಯಲ್ಲಿದ್ದ ಖಡ್ಗವನ್ನು ತೆಗೆದುಕೊಂಡು ತಲೆ ಹಾರಿಸಿದ್ರೆ, ಇಲ್ಲಿ ಆ ಹನುಮ ಭಟರಾಗಿರುವಂತಹ ಉಪೇಂದ್ರ ತೀರ್ಥರು ಮುಂದೆ ಹೋಗಿ ತಾವೇ ಅವರ ಕೊಡ್ಲಿ ನಿಸ್ಕೊಂಡು ಹೊಡೆದು ಹಾಕ್ಬೇಕು ಅಂತ ಹೊರಟ್ಬಿಟ್ರು. ಆಚಾರ್ಯರಿಂದ ಒಂದು ಪಾಠ ಹೇಳ್ಕೊಟ್ರು. ಎದುರಾಳಿಗಳು ಯಾರಾದ್ರೂ ನಿಮ್ಮ ಮೇಲೆ ಅಸ್ತ್ರ ಪ್ರಯೋಗ ಮಾಡ್ಲಿಕ್ಕೆ ಬಂದ್ರೆ ಅದೇ ಅಸ್ತ್ರ ಅವರಿಗೆ ಬಿಡೋ ಪ್ರಯೋಗ ಮಾಡ್ಕೊಳ್ರಿ ಅಂತ ಹೇಳು. ತಿರುಗುಮಾಣ ಅಂತಿರ್ತಾರೆ ನೋಡ್ರಿ, ತಿರುಗುಮಾಣ. ಮಾಯಾವಾದಿಗಳು ವಿಮತಂ ಮಿಥ್ಯಾ ದೃಶ್ಯತ್ವಾತ್ ಅಂತ ಪ್ರಯೋಗ ಮಾಡಿದ್ರು. ಆಚಾರ್ಯ ತಿರುಗಿ ವಿಮತಂ ಸತ್ಯಂ ದೃಶ್ಯತ್ವಾತ್ ಪ್ರಯೋಗ ಮಾಡಿಬಿಟ್ರು. ಅದನ್ನೇ ತಿರುಗಿಸ್ಬಿಟ್ರು. ಜಗತ್ತು ಸುಳ್ಳು ಯಾಕೆ ಕಣ್ಣಿಗೆ ಕಾಣಿಸ್ತದೆ ಅದಕ್ಕೆ ಅಂತಂದಿರು ಮಾಯಾವಾದಿಗಳು. ಆಚಾರ ಜಗತ್ತು ಸತ್ಯ ಕಣ್ಣಿಗೆ ಕಾಣಿಸ್ತಾ ಅಂದ್ಬಿಟ್ರು. ಅವರು ಪ್ರಯೋಗ ಮಾಡಿದ್ದನ್ನೇ ಅವರಿಗೆ ತಿರುಗಿಸಿ ಕೊಡುವಂತಹ ಚಾಕಚಕ್ಯತೆ ನಮ್ಮ ಆಚಾರ್ಯರಿಗೆ. ಈ ಸಾರ್ತಿ ಉಪೇಂದ್ರ ತೀರ್ಥರ ಕೈಯಲ್ಲಿ ಆಯುಧವನ್ನು ಹಿಡಿಸಿ ಅವರನ್ನೆಲ್ಲ ಓಡಿಸಿಬಿಟ್ರು. ಇದು 2ನೇ ಪ್ರಸಂಗ. 3ನೇ ಪ್ರಸಂಗವನ್ನು ಹೇಳಿ ಮುಗಿಸ್ತೀನಿ. ಏನು? ಕ್ವಚಿಚ್ಛಿಲಾಚ್ಛಟ ಭ್ರಮಾದ ವಂಸ ಸಂಗಪತ್ಯಜನ್ನವೇಕ್ಷದಸ್ತ್ಯವ ಪುನಃ ಕುತೂಹಲಾತ್ತಮಾನಮನ್
ಇನ್ನೊಂದು ಕಡೆ ಹೊರಟಿದ್ರು, ದೂರದಿಂದ ಕಳ್ಳರು ಬರೋ ಗೊತ್ತಾಯ್ತು. ಆಚಾರ್ಯ ನೋಡಿದ್ರು, ಶಿಷ್ಯರಿಗೆ ಹೇಳ್ಬಿಟ್ರು ಸುಮ್ ಕೂಡ್ರಿ ಅಂದ್ಬಿಟ್ರು. ನಮ್ಮಲ್ಲಿ ಏನೋದಲ್ಲ ಸ್ಟ್ಯಾಚು ಅಂತಿರ್ತಾರೆ ನೋಡ್ರಿ ನಮ್ಮ ಹುಡುಗರು. ಸ್ಟ್ಯಾಚು ಆಟ ಆಡ್ತಿರ್ತಾರೆ ನೋಡ್ರಿ, ಭಾರಿ ಮಜಾ ಇರ್ತಾರೆ ಸ್ಟ್ಯಾಚು ಆಟ. ಒಂದು ಸ್ಟ್ಯಾಚು ಅಂತ ನಿಂತು ಬಿಡ್ರಿ ಅಂತ ಹೇಳಿದ್ರು. ಸುಮ್ಮನೆ ನಿಂತು ಬಿಟ್ರಿ ಎಲ್ಲಾರು ಶಿಷ್ಯರು. ಗುರುಗಳ ಮಾತು ಅಂದ್ರೆ ಹಂಗಿರ್ತದ್ರಿ. ಅದು ನಿಂತು ಬಿಟ್ರೆ ಹೇಳ್ತೀನಿ, ಅಲ್ಲಿ ಇದ್ದವರೆಲ್ಲ ಹತ್ರ ಬಂದು ನೋಡ್ತಾರೆ, ಇಲ್ಲಿ ಯಾರೋ ಹೋದಂಗಾಗಿತ್ತು, ಇವರಲ್ಲಲ್ಲ, ಇದು ಕಲ್ಲವಲ್ಲ ಇಲ್ಲಿ ಎನ್ಸ್ಬಿಡ್ತಂತ. ಕ್ವಚಿತ್ ಶಿಲಾ ಚಟಾಭ್ರಮ, ಶಿಲಾ ಕಲ್ಲಿನ ಗುಂಪುಗಳೇನೋ ಎನ್ನುವಂತಹ ಭ್ರಮೆಯನ್ನ ತರಿಸಿ ಹೋಗ್ಬಿಟ್ರು ಕಳ್ಳರು. ಮುಂದೆ ಹೋದ್ರು ಕೂಡ ಆಚಾರ್ಯ ಯಥಾ ಪ್ರಕಾರ ಮುಂದೆ ಹೊರಟ್ರು. ಅವರಿಗೆ ತಿರುಗಿ ನೋಡ್ತಾರೆ, ಅರೇ ರೀ ಹೊಂಟಾರಲ್ಲ, ಮತ್ತೆ ಹುಡ್ಕೋತ್ ಬಂದ್ರು, ಮತ್ತೆ ನಿಂತು ಬಿಟ್ಟಿದ್ರು. ಕ್ವಚಿತ್ ಶಿಲಾ ಚಟಾಭ್ರಮಾದವೇಕ್ಷರಸ್ಯ ಪುನಃ ಕುತೂಹಲ, ಆಶ್ಚರ್ಯ. ನಾವು ನೋಡಿದಾಗ ಮನುಷ್ಯರು ಇರ್ತಾರೆ, ಹತ್ರ ಬಂದೆ ಕಲ್ಲಾಗ್ತಾರಲ್ಲ, ಇದೇನು ಸಾಮರ್ಥ್ಯ ಇದು, ಇದೇನಿದು? ಕೊನೆಗೆ ಅವ್ರಿಗೆ ಗೊತ್ತಾಯ್ತು, ಇದೇನೋ ದೇವತಾ ಶಕ್ತಿ ಇದೆ, ಇದು ನಮ್ದಲ್ಲ ಅಂತ ಹೇಳಿ, ತಪ್ಪಾಯಿತು ಅಂತ ಹೇಳಿ ತಮಾನಮನ್ ಆಚಾರ್ಯರಿಗೆ ಎಲ್ಲ ಸನ್ಯಾಸಿ ಶಿಷ್ಯರಿಗೆ ಸಾಷ್ಟಾಂಗ ಹಾಕಿ ನಮ್ಮನ್ನ ಕ್ಷಮ ಮಾಡಬೇಕು, ನಮ್ಮನ್ನು ಉದ್ಧಾರ ಮಾಡಬೇಕು ಅಂತ ಕೇಳಿಕೊಂಡ್ರು. ಆ ಎಲ್ಲ ಕಳ್ಳರು. 3 ಘಟನೆಗಳು ಮುಕ್ತಾಯ. ಏನು 3 ಘಟನೆಗಳು? ಮೊದಲಿಗೊಬ್ರು ಬಂದಿದ್ರು, ಅವರು ನಿಮ್ಮ ಕಡೆ ಏನಾದ ಒಂದು ಕೊಡ್ರಿ ಅಂದ್ರು. ಇನ್ನೊಬ್ರು ಬಂದಿರು, ಕೊಡ್ಲಿಲ್ಲ ಅಂದ್ರೆ ನಿಮ್ಮನ್ನು ಕೊಲ್ತೀವಿ ಅಂದ್ರು. 3ನೇವ್ರು ಬಂದ್ರು, ತಪ್ಪಾತು ಅಂತ ಸಾಷ್ಟಾಂಗ ಹಾಕಿದ್ರು. ಇದನ್ನೇ ಹೇಳಿದ್ದು, ಸಾತ್ವಿಕರು, ರಾಜಸರು, ತಾಮಸರು ಅಂತ 3 ಜನ ಇರ್ತಾರೆ. ವಾಯುದೇವರು 3 ಮಂದಿಗೂ ಗತಿ ಕಾಣಿಸ್ತಿರ್ತಾರೆ. ವಾಯುದೇವರು 3 ಮಂದಿಗೂ ತ್ರಿದಿವ ನಿರಯ ಭೂ ಗೋಚರ ನಿತ್ಯಬದ್ಧಾನ್ ತತ್ವಜ್ಞಾನ್ ಮುಕ್ತಿಭಾಜ. ಮೊದಲು ಬಂದಿದ್ರು ನೋಡ್ರಿ, ಅವ್ರು ರಾಜಸ ಜೀವರಾಶಿಯವರು. ನಿಮ್ಮ ಕಡೆ ಏನಾದ್ರು ಕೊಡ್ರಿ, ನಿಮ್ಮ ಕಡೆ ಏನಾದ್ರು ಕೊಡ್ರಿ, ಅವ್ರು ಸಕಾಮ ಕರ್ಮ ಮಾಡ್ಕೊಂಡಿರ್ತಾರೆ. ಅವ್ರು ಕೊಡ್ರಿ 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 ಅಂತಿರ್ತಾರಲ್ಲ, ಅವರು ರಾಜಸ ಜೀವರಾಶಿಗಳು. ಅವರಿಗೆ ಆಚಾರ್ಯರು ಹೆಂಗ ಮತ್ತೆ ಅವರವರಲ್ಲೇ ಮೋಹ ಹುಟ್ಟಿಸಿ ಅದೇ ಸತ್ಯ ಅಂತ ತಿಳ್ಕೊಂಡು ಅಲ್ಲೇ ಭ್ರಮಿಸಿ ಅಲ್ಲೇ ತ್ರಿದೀವದರೆ ಭೋಗೋಚರ ನಿತ್ಯಬದನ್ನು ಕಳಿಸ್ಬಿಟ್ರು. 2ನೇದವ್ರು ಬಂದಿದ್ರು ನೋಡ್ರಿ, ಕೊಂದೇ ಬಿಡ್ತೀವಿ ಅಂತ ಅವರು ತಾಮಸರು. ಅವ್ರಿಗೆ ಹೆಂಗ್ ಮಾಡಿದ್ರು, ಉಪೇಂದ್ರ ತೀರ್ಥರ ಕೈಯಲ್ಲಿ ಆಯುಧವನ್ನು ಹಿಡಿಸಿ ಅವರನ್ನ ಹೊಡಿಸಿ ಓಡಿಸ್ಬಿಟ್ರು. ತಾಮಸ ಜೀವರಾಶಿಗಳನ್ನ ಅನ್ನಂತಮಸ್ಸಿಗೆ ಹಾಕೋದಕ್ಕೆ. ಈ ಕೊನೆಯವರು ಬಂದಿದ್ದಲ್ಲ, ಇವರು ಸಾತ್ವಿಕ ಜೀವರಾಶಿಗಳು. ಯಾಕೆ? ತಪ್ಪಾಯಿತು ಅಂತ ಕಾಲಿಗೆ ಬಿದ್ರು. ಹಿಂದಿನ 2 ಕಳ್ಳರು ಬಿದ್ದಿದ್ದಿಲ್ಲ, ಇವರು ತಪ್ಪಾಯಿತು ಅಂತ ಕಾಲಿಗೆ ಬೀಳ್ತಾರಲ್ಲ, ಇವರು ಸಾತ್ವಿಕ ಜೀವರಾಶಿಗಳು. ಹಾಗಾಗಿ ಆಚಾರ್ಯರ ಮೂಲ ರೂಪದಲ್ಲಿ ಆಚಾರ್ಯ ಏನನ್ನ ಮಾಡ್ತಾರೆ? ಸಾತ್ವಿಕರನ್ನ ಉದ್ಧಾರ, ರಾಜಸರನ್ನ ಮತ್ತೆ ಮತ್ತೆ ಸಂಸಾರಕ್ಕೆ, ತಮೋಗುಣ ಯೋಗ್ಯನಾಗಿರುವಂಥವ್ರನ್ನ ಅನ್ನಂತಮಸ್ಸಿಗೆ ಹಾಕ್ತಾರಲ್ಲ, ಆ ಕ್ರಿಯೆಯನ್ನ ಪ್ರತ್ಯಕ್ಷವಾಗಿ ಮಾಡಿ ತೋರಿಸ್ಬಿಟ್ರು. ಈ ಕಳ್ಳರೆಲ್ಲ ಮುಂದೆ ಎಷ್ಟು ಬದಲಾವಣೆ ಹೊಂದಿದ್ರು ಅಂದ್ರೆ, ಮಾತು ಬರ್ತದೆ, ಅವರೆಲ್ಲ ತಪ್ಪಾಗಿ ಅವ್ರು ಹೇಳಿದ್ರಂತೆ, ನಾವು ಶಸ್ತ್ರ ಹಿಡಿದದ್ದು ತಪ್ಪು ಮಾಡಿದೆವು, ನಿಮ್ಮಂತೆ ಶಾಸ್ತ್ರ ಹಿಡಿದಿದ್ರೆ ಉದ್ಧಾರ ಆಗ್ತೀವೇನೋ ಅಂತ ತಿಳಿದುಕೊಂಡು ಕಳ್ಳರೆಲ್ಲರೂ ಅವತ್ತಿನಿಂದ ಸುಲಿಗೆಯನ್ನ ಬಿಟ್ಟು ಸಾಮಾನ್ಯ ಪ್ರಜೆಗಳಾಗಿ ಅವರೂ ಕೂಡ ಸಾತ್ವಿಕ ಚೇತನರು, ಅವರೂ ಕೂಡ ಉದ್ಧಾರ ಆದರು ಅಂತ ಹೇಳ್ತಾರಂತೆ. ಆಚಾರ್ಯರ ಕಣ್ಣಿಗೆ ಬಿದ್ದ ಮೇಲೆ ಸಾತ್ವಿಕ ಚೇತನ ಆಗಿದ್ದಿದ್ರೆ ಉದ್ಧಾರ ಆಗೋದು ಎಷ್ಟೊತ್ತಿರೋದಿಲ್ಲ. ದುಷ್ಟಚೇತನ ಇದ್ರೆ ಆಚಾರ ಕೈಯಾಗಿ ಸಿಕ್ಕ ಮೇಲೆ ಲಘು ಅನ್ನಂತಮಸ್ಸಿ ಹೋಗ್ತಾನೆ, ನಾವು 2 ಕೆಲಸ ಆಗ್ತದೆ. ಆದ್ರಿಂದ ಹೀಗೆ ಆಚಾರ್ಯರ ಬದರಿ ಯಾತ್ರೆಯ ಸಂದರ್ಭದಲ್ಲಿ 3 ತರಹದ ಕಳ್ಳರನ್ನ ಆಚಾರ್ಯರು ಹೇಗೆ ನಿಭಾಯಿಸಿದರು ಎಂಬುದನ್ನು ತಿಳಿದಿದ್ದೇವೆ. ಮತ್ತೆ ಏನಾಯಿತು ಎಂಬುದನ್ನು ನಾಳೆ ಸಾಯಂಕಾಲ ಸೇರಿದಾಗ ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.